ಭಗವಂತ ಹೇಳುವ ಪ್ರತಿ ಮಾತಿಗೆ ಎಲ್ಲ ಹೆಣ್ಣು ಮಕ್ಕಳು ಸಮರ್ಪಕವಾದಂತಹ, ಶಾಸ್ತ್ರ ಒಪ್ಪುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟ ಉತ್ತರದಿಂದ ಪ್ರೀತನಾಗಿದ್ದಾನೆ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ತನ್ನ ಬಳಿಗೆ ಬಂದಂತಹ ಆ ಹೆಣ್ಣು ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾನೆ, ನೀವು ಈ ರೀತಿ ನಿಮ್ಮನ್ನು ಯಾರೆಲ್ಲ ನಂಬಿದ್ದಾರೆ, ನಿಮ್ಮನ್ನು ಯಾರು ಸ್ಮರಣೆ ಮಾಡ್ತಾ ಇದ್ದಾರೆ, ಅಂತಹ ತಂದೆ ತಾಯಿ, ಮಕ್ಕಳು, ಗಂಡಂದಿರು ಇವರನ್ನೆಲ್ಲ ಹೀಗೆ ಬಿಟ್ಟು ಬರತಕ್ಕಂಥದ್ದು ಶಾಸ್ತ್ರವಿಹಿತ ಅಲ್ಲ ಅಂತ. ಗಂಡನಾದವ ಅವ ಎಂಥವನೇ ಇರಲಿ, ದುಶ್ಶೀಲೋ ದುರ್ಭಗೋ ವೃದ್ಧೋ ಜಡೋ ರೋಗ್ಯಧನೋಪಿವ ಪತಿ ಸ್ತ್ರೀಭಿರ್ನ ಹಾತವ್ಯೋ ಲೋಕೆ ಶುಚಿರಪಾತಕಿ. ಎಂತಹ ವ್ಯಕ್ತಿಯಾಗಿದ್ದರೂ ಕೂಡ ಒಳಗೆ ನಾನಿದ್ದೇನೆ ಎನ್ನುವ ಭಾವನೆಯಿಂದ ಅವರೆಲ್ಲರ ಸೇವೆಯನ್ನು ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಬಂಧುಗಳನ್ನು ಬಿಡಬಾರದು ಸ್ತ್ರೀಯರು. ಹೀಗೆ ಭಗವಂತ ಹೆಣ್ಣು ಮಕ್ಕಳಿಗೆ ಹೇಳಿದರೆ, ಅನೇಕ ರೀತಿಯಿಂದ ಭಗವಂತನನ್ನೇ ಪತಿ, ಅವನನ್ನೇ ತಂದೆ, ಅವನನ್ನೇ ತಾಯಿ ಅಂತ ತಾವು ಹೇಗೆ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಉಪಾಸನೆ ಮಾಡಿದ್ದೇವೆ ಅಂತ ಆ ಹೆಣ್ಣು ಮಕ್ಕಳು ತೋರಿಸ್ಕೊಡ್ತಾ ಇದ್ದಾರೆ. ಜಗತ್ತಿಗೆ ತಂದೆಯಾದ ನೀನು ನಮಗೆ ತಂದೆ ಅಲ್ಲವೇ? ಜಗತ್ತನ್ನೇ ಸೃಷ್ಟಿ ಮಾಡುವ ನೀನು ನಮಗೆ ತಾಯಿ ಅಲ್ಲವೇ? ಜಗತ್ತಿಗೆ ಪತಿಯಾದ ಮೇಲೆ ನಮ್ಮೆಲ್ಲರಿಗೂ ನೀನೇ ಪತಿಯಾಗಿದ್ದೀಯ. ಇದುವರೆಗೆ ನೀನು ಹೇಳಿದ ಹಾಗೆ ಆ ಎಲ್ಲರ ಸೇವೆ ಮಾಡಿದ್ದರ ಫಲವಾಗಿಯೇ ಬ್ರಹ್ಮದೇವರು ಈ ಜನ್ಮದಲ್ಲಿ ನಿನ್ನ ಪಾದದ ಸಾಂಗತ್ಯ, ನಿನ್ನ ಸಮೀಪ ಬರುವ ಯೋಗ ಯೋಗ್ಯತೆಯನ್ನು ಈ ಜನ್ಮದಲ್ಲಿ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಮತ್ತೆ ನಿನ್ನ ಬಳಿಗೆ ಬಂದಾಗ ಆ ಸಂಸಾರಕ್ಕೆ ಮರಳಿ ಹೋಗು ಅಂತ ನೀ ಹೇಳಬೇಡ. ಹಾಗೆ ನೀನು ಹೇಳಿದರೂ ನಿನ್ನ ಮಾತಿಗೆ ಕಟ್ಟು ಬಿದ್ದು ನಾವೇನಾದರೂ ಗಂಡ, ಪತಿ, ಮಕ್ಕಳು, ತಾಯಿ, ಮನೆ ಅಂತ ನಿನ್ನಿಂದ ದೂರವಾಗಿ ಹೋದರೆ ನಮ್ಮ ದೇಹ ಹೋಗಬಹುದೇ ವಿನಃ ನಮ್ಮ ಪ್ರಾಣ ಮಾತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನ ಪಾದಾರವಿಂದವನ್ನೇ ನಾವು ನಂಬಿದ್ದೇವೆ. ನೀನೇ ನಮಗೆ ತಂದೆ, ನೀನೇ ನಮಗೆ ತಾಯಿ, ನೀನೇ ನಮಗೆ ಪತಿ. ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ ಅಂತ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಆಚಾರ್ಯರ ಸತ್ಸಿದ್ಧಾಂತ ಏನಿದೆ, ಶಾಸ್ತ್ರದ ತಿರುಳೇನಿದೆ, ಅದರಂತೆ ತಿಳಿದು ಆ ಹೆಣ್ಣು ಮಕ್ಕಳು ಭಗವಂತನನ್ನು ಆರಾಧನೆ ಮಾಡಿದ್ದಾರೆ. ಕೇವಲ ಮಾತು ಮಾತ್ರ ಇಲ್ಲ, ಅವರ ಕೃತಿಯೂ ಹಾಗೇ ಇದೆ. ನಮ್ಮದೆಲ್ಲ ಬರೀ ಮಾತು, ನಮ್ಮದೆಲ್ಲ ಬರೀ ಥಿಯರಿ, ಪ್ರಾಕ್ಟಿಕಲಿ ಫೇಲ್. ಅವರು ಪ್ರಾಕ್ಟಿಕಲ್ಲಾಗೇ ಇದ್ದಾರೆ, ಬರೀ ಥಿಯರಿ ಮಾತ್ರ ಅಲ್ಲ. ಹಾಗಾಗಿ ಅವರ ವಾಗ್ವೈಖರಿ, ಅವರ ಅರಿವಿನ ಆಳವನ್ನು ಅರಿತು ಭಗವಂತ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಸಾಮಾನ್ಯವಾಗಿ ಕೃಷ್ಣನ ಕಥೆ ಕೇಳುವಾಗ ಕೃಷ್ಣ ಅಂದರೆ ಸ್ತ್ರೀಲೋಲ, ಕಾಮಿನಿ ಸ್ತ್ರೀಯರ ಕಾಮಕ್ಕೆ ವಶನಾದವ ಕೃಷ್ಣ ಅಂತ ಹೀಗೆ ತಿಳ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಆದರೆ ಕೃಷ್ಣ ಹಾಗೆ ತಿಳಿದವರಿಗೆ ಆ ಹೆಣ್ಣು ಮಕ್ಕಳ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ. ಅವರಿಗೆ ನಾನು ಒಲಿಯಬೇಕಾದರೆ ಯೋಗಿಗಳ ಧ್ಯಾನಕ್ಕೂ ಸಿಲುಕದ ನಾನು, ಅಪೌರುಷೇಯವಾದ ವೇದಗಳು ಯಾವ ಭಗವಂತನನ್ನು ಸಾಕಲ್ಯೇನ ಪರಿಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ನಾನು, ಮೈ ಮಾತು ಮನಸ್ಸಿಗೆ ದೂರನಾದ ನಾನು,
ಹೆಣ್ಣು ಮಕ್ಕಳ ಮಾತಿಗೆ ವಶನಾದೆ ಅಂತ ತಿಳ್ಕೊಳ್ಬೇಡಿ. ಆ ಮಾತಿನ ಹಿಂದೆ ನುಡಿಯ ಹಿಂದಿನ ನಡೆಯನ್ನು ನೋಡಿ ಅಂತ. ಕೇವಲ ನುಡಿ ಆಡುವ ಹೆಣ್ಣು ಮಕ್ಕಳಲ್ಲ ಅವರು. ಆ ಯಾವ ರೀತಿ ಜೀವನದಲ್ಲಿ ನಡೆದಿದ್ರೋ ಅದನ್ನೇ ನುಡಿಯಂತೆ ಭಗವಂತನ ಮುಂದೆ ಹೇಳ್ತಾ ಇದ್ದಾರೆ. ಅವರ ನಡೆ, ಅವರ ನುಡಿ ಎರಡಕ್ಕೂ ಮೆಚ್ಚಿ ಭಗವಂತ ಅವರನ್ನು ಪ್ರಿಯೋಕ್ತಿ, ಅವರಿಗೆ ಸಂತೋಷ ಆಗುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನಂತೆ. ದೇವರ ಮಾತೆ ಆನಂದದಾಯಕ. ನಮಗೆ ಕೆಲವರು ಮಾತು ಕೇಳಿದ್ರೆ ಅಂತಾರೆ, ನೀನು ಮಾತೇ ಆಡಬೇಡ, ನನಗೆ ಮಾತು ಕೇಳಿದ್ರೆ ಮೈ ಉರಿದು ಹೋಗುತ್ತೆ. ಆದರೆ ಸಂಸಾರದ ತಾಪದಲ್ಲಿ ಬೆಂದವರಿಗೆ ಭಗವಂತನ ಮಾತು ಇಷ್ಟು ಸಂತೋಷವನ್ನು ಕೊಡುವಂಥದ್ದು. ಇನ್ನು ಭಗವಂತ ಪ್ರೀತನಾಗಿ ಭಕ್ತರ ಒಟ್ಟಿಗೆ ಮಾತಾಡುವ ಮಾತಂತೂ ಜನ್ಮ ಜನ್ಮಾಂತರದ ದುಃಖವನ್ನು ಕಳೆಯುವಂತಹ ಮಾತು. ಹನುಮಂತ ದೇವರಿಗೂ ಕೂಡ ರಾಮಚಂದ್ರ ದೇವರು ಅಮೃತಕಲ್ಪವಾಚ ಅಂತಾರೆ. ಅಮೃತಕಲ್ಪವಾಚ. ಹನುಮಂತ ದೇವರು ರಾಮನಿಗೆ ಸೀತಾದೇವಿಯ ಚೂಡಾಮಣಿಯನ್ನು ಪಾದಕ್ಕಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಹನುಮಂತ ದೇವರನ್ನು ಎರಡೂ ಕೈಗಳಿಂದ ಎತ್ತಿಡಿದು ರಾಮಚಂದ್ರ ಮಹಾಪ್ರಭು ಆಲಿಂಗನ ಮಾಡಿಕೊಂಡು ಅವ್ರಿಗೆ ಅನುಗ್ರಹ ಮಾಡಿದ್ದಾರಂತೆ. ಪಂಡಿತಾಚಾರ್ಯರು ಆ ಪ್ರಸಂಗವನ್ನು ವರ್ಣನೆ ಮಾಡ್ತಾ, ಕಿಂ ವರ್ಣಯಾಮಃ ಪರಮಂ ಪ್ರಸಾದಂ ಸೀತಾಪತೇ ತತ್ರ ಹರಿಪ್ರಭರೆ. ಏನು ವರ್ಣನೆ ಮಾಡೋಣ ಅಂತ ಅಮೃತಕಲ್ಪವಾದ ಮಾತನ್ನು ಆಡಿದ್ದಾರಂತ. ಭಗವಂತನ ಮಾತೇ ಹಾಗೆ. ಭಕ್ತರ ವಿಷಯದಲ್ಲಿ ಭಗವಂತ ಮಾತಾಡುವಾಗ ಆ ಮಾತು ಜನ್ಮ ಜನ್ಮಾಂತರದ ದುಃಖವನ್ನು ಕಳೆಯುವಂತಹ ಮಾತು. ಪ್ರಿಯೋಕ್ತಿ ಬರೀ ಮಾತು ಮಾತ್ರ ಅಲ್ಲ, ಮತ್ತು ಪರಿರಂಭಣ ಚುಂಬನಾದ್ಯೈಹಿ, ಅವರನ್ನು ಆಲಿಂಗನ ಮಾಡಿಕೊಂಡಿದ್ದಾನಂತೆ. ಅಲ್ಲ, ಹೀಗೆ ಮಾಡ್ಕೊಳ್ಬೋದಾ? ಕೇಳಬೇಡಿ. ಭಗವಂತನ ಆಲಿಂಗನವೇ ನೆಮ್ಮದಿ. ನಿಜವಾಗಿಯೂ ನಾವು ಮಲಗ್ತೀವಲ್ಲ, ಮಲಗಿದ್ರೆ ಒಳ್ಳೆ ನೆಮ್ಮದಿಯಲ್ಲ. ಆ ನೆಮ್ಮದಿಗೆ ಕಾರಣವಾದ, ನಿದ್ದೆಗೆ ಕಾರಣವಾದದ್ದೇನೆಂದರೆ ಜೀವನಿಗೆ ಈ ಭಗವಂತನ ಆಲಿಂಗನವೇ ಅಂತಹ ನಿದ್ದೆಯನ್ನು ಕೊಡ್ತಕ್ಕಂಥದ್ದು. ಜೀವ ಅವನನ್ನು ಪ್ರಾಜ್ಞನಾಮಕ ಪರಮಾತ್ಮ ಯಾವಾಗ ಆಲಿಂಗನ ಮಾಡಿಕೊಳ್ತಾನೆ ಆಗ ಮಾತ್ರ ನಮ್ಮ ಹೊರಗಿನ ಎಲ್ಲ ವ್ಯವಹಾರಗಳು, ನಮ್ಮ ಇಂದ್ರಿಯ ವ್ಯಾಪಾರಗಳೆಲ್ಲ ನಿಲ್ಲತ್ತೆ. ಆಗ ಮಾತ್ರ ನೆಮ್ಮದಿಯ ನಿದ್ದೆ. ಬೆಳಗ್ಗೆಯಿಂದ ಕಷ್ಟಪಟ್ಟವರಿಗೆ ರಾತ್ರಿ ಮಲಗಿದಾಗ ಒಳ್ಳೆ ನಿದ್ದೆ ಬಂದುಬಿಟ್ರೆ ಬೆಳಗ್ಗೆ ಏಳುವಾಗ ಮತ್ತೆ ಕೆಲಸಕ್ಕೆ ಒಳ್ಳೆ ಉತ್ಸಾಹ. ಇಡೀ ರಾತ್ರಿ ಏನು ಮಾಡಿದ್ರೂ ನಿದ್ದೆ ಬರಲಿಲ್ಲ ಅಂದರೆ ಅವನ ಪಾಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಭಗವಂತನ ಆಲಿಂಗನ ಅಂತಂದರೆ ಆನಂದಮಯ. ಅದು ವರ್ಣನೆ ಮಾಡಲಿಕ್ಕೆ ಬರುವಂಥದ್ದಲ್ಲ. ಯೋಗ್ಯತೆ ಇದ್ದವರಿಗೆ ಮಾತ್ರ ಆಲಿಂಗನ ಸಿಗತ್ತಂತೆ. ಇವರಲ್ಲೆಲ್ಲ ಮಹಾಲಕ್ಷ್ಮಿಯ ದಿವ್ಯವಾದ ಸನ್ನಿಧಾನ. ಆದ್ದರಿಂದಲೇ ಭಗವಂತ ಪ್ರಿಯೋಕ್ತಿ ಪರಿರಂಭಣ ಚುಂಬನಾದ್ಯೈಹಿ ಸುಪ್ತಂ ಪ್ರಬೋಧ್ಯ ಮದನಂ, ಅವರಲ್ಲಿ ಸುಪ್ತವಾಗಿ ಗುಪ್ತವಾಗಿ ಇದ್ದಂತಹ ಕಾಮವನ್ನು ಭಗವಂತ ಕೆರಳಿಸಿದ. ಕಾಮ ಅಂದರೆ ಬೇಕು. ಏನು ಬೇಕು ಅವರಿಗೆ? ದೇವರ ಮಾತು ಬೇಕು. ಮುಂದವರು ಕೇಳ್ತಾರೆ, ಸ್ವಾಮಿ ನೀನು ಬೇಡ, ನಮ್ಮ ಎದುರಿಗೆ ಬಂದು ಕೂತು ಒಂದು 4 ಮಾತಾಡು ಸಾಕು. ತುಂಬ ಜನಕ್ಕೂ ಅದೇ ಇಷ್ಟ ರೀ. ಕೆಲವರು ಹೇಳ್ತಾರೆ, ನಾ ಫಂಕ್ಷನ್ಗೆ ಹೋಗಿದ್ದೆ, ಏನು ಕೊಡೋದು ಬೇಡ ಬೇಡ, 1-2 ಮಾತು ಅಂತಾರೆ. ಇವರು ಆಡೋ ಮಾತಿಂದ ಏನು ಪ್ರಯೋಜನ ಇಲ್ಲ. ಆದರೂ ಹೋದಾಗ ಬಂದಾಗ ನಮ್ಮನ್ನು ನೋಡಿದವರು 1-2 ಮಾತಾಡಿಬಿಟ್ರೆ ಏನೋ ಒಂದು ಆನಂದ, ಹೋದ್ವಿ ಮಾತಾಡಿಸಿದ್ರು ಅಂತ. ಅಲ್ಲ, ಜನರ ಮಾತಿಗೆ ಇಷ್ಟು ಸಂತೋಷ ಆಗೋದಾದರೆ ಮೋಕ್ಷಪ್ರದನಾದ ಜನಾರ್ದನನ ಮಾತು ಹೇಗಿರಬೇಡ. ಹಾಗಾಗಿ ಆ ಭಗವಂತನ ಮಾತು ಅವರಿಗೆಲ್ಲ ಕಾಮವನ್ನು ಕೆರಳಿಸ್ತು. ಕಾಮ ಅಂದರೆ ಬಯಕೆ. ಏನು ಬಯಕೆ?
ದೇವರು ನಮ್ಮ ಜೊತೆಗಿಂದ ಸ್ವಲ್ಪ ಹೊತ್ತು ಮಾತಾಡಬೇಕು ಅನ್ನುವ ಬಯಕೆ. ಅವರಿಗೆ ಕಾಮ ಯಾವುದಂದರೆ ದೇವರು ಆಲಿಂಗನ ಮಾಡಿಕೊಂಡನಲ್ಲ, ಆಲಿಂಗನ ಬೇಕನ್ನಿಸ್ತು. ದೇವರು ಮಾಡಿದ ಚುಂಬನಾದಿಗಳು ಮತ್ತೆ ಬೇಕನ್ನಿಸ್ತು. ಅವರಿಗೆ ಬೇಕು ಬೇಕು ಆಗಿರುವಾಗಲೇ ಭಗವಂತ ಮಾಯ ಆಗಿಬಿಟ್ಟ. ಸುಪ್ತಂ ಪ್ರಬೋಧ್ಯ ಮದನಂ ಸಮಭೂತ್ ಅದೃಶ್ಯ. ಚೆನ್ನಾಗಿ ಬೇಕು 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 ಅಂದಾಗ ದೇವರು ಥಟ್ಟ ಮಾಯ ಆಗಿಬಿಟ್ಟ. ದೇವರು ಬೇಕು ಅನ್ನೋ ಬುದ್ಧಿ ಬರೋದೇ ದೊಡ್ಡದ್ರಿ. ನಿಜವಾಗಿಯೂ ನಮಗೀಗ ದೇವರು ಬೇಕಿಲ್ಲ. ಬೇಕಾದವ್ರು ನಮ್ಮ ಹಾಗಿರಲ್ಲ. ಅವರಿಗೆ ಭಗವಂತನ ಬಿಟ್ಟು ಬೇರೆ ಒಂದು ಬೇಡ. ಹೀಗಾಗಿ ಬೇಕು ಬೇಕು ಅನ್ನುವಾಗ ಭಗವಂತ ಮಾಯ ಆಗಿದ್ದಾನೆ. ಯಾಕೆ ಮಾಯ ಆದ? ಸತ್ಯಾಂ ವಿಧಾತುಮಿವ ಕಾಮಿ ವಿದೂರತಾಂ ಸ್ವಂ. ಕಾಮಿಗಳಿಗೆ ಸಿಗುವವ ನಾನಲ್ಲ ಅಂತ ತಿಳಿಸ್ಲಿಕ್ಕೆ ಮಾಯ ಆದ. ನೀವು ಕಾಮದಿಂದ ನನ್ನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಪ್ರೇಮದಿಂದ ನನ್ನನ್ನು ಪಡೆಯಲಿಕ್ಕೆ ಸಾಧ್ಯ. ಯಾಕೆಂದರೆ ಭಾಗವತದಲ್ಲಿಯೇ ಸಪ್ತಮ ಸ್ಕಂದದಲ್ಲಿ ಹೇಳುವಾಗ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ, ಒಬ್ಬೊಬ್ಬರು ಒಂದೊಂದು ಬಗೆಯಿಂದ ಭಗವಂತನ ಆರಾಧನೆ ಮಾಡಿ ಭಗವಂತನ ಪಾದಾರವಿಂದವನ್ನು ಹೊಂದಿದ್ದಾರೆ. ಕಾಮಾತ್ ಗೋಪ್ಯ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋಂದೃಪ. ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಕಾಮದಿಂದ ವಶ ಮಾಡಿಕೊಂಡರು ಅನ್ನುವ ಹಾಗೆ ಕಾಣುತ್ತೆ. ಆದರೆ ಸಮಗ್ರ ಶಾಸ್ತ್ರಗಳ ವಿಚಾರ ಮಾಡಿದಾಗ ದೇವರನ್ನು ಹೊಂದಲಿಕ್ಕೆ ಎರಡೇ ದಾರಿ. ಒಂದು ವಿರಕ್ತಿ, ಇನ್ನೊಂದು ಭಕ್ತಿ. ಭಕ್ತಿಯಿಂದ ಮಾತ್ರ, ವಿರಕ್ತಿಯಿಂದ ಮಾತ್ರ ಆ ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾದರೆ ಈ ಕಾಮ, ಭಯ, ದ್ವೇಷ, ಸಂಬಂಧ, ಸ್ನೇಹ ಇದರಿಂದೆಲ್ಲ ಒಬ್ಬೊಬ್ಬರು ಪಡೆದರು ಅಂತಾರಲ್ಲ, ಇದಕ್ಕೇನರ್ಥ? ಏನರ್ಥ ಅಂದರೆ, ಕಾಮದಿಂದ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ವಶ ಮಾಡಿಕೊಂಡಿದ್ದು ನಿಜ. ಆದರೆ ಕೇವಲ ಕಾಮದಿಂದ ದೇವರು ವಶನಾಗಿದ್ದಲ್ಲ, ಅವರು ಪ್ರೇಮಪೂರ್ವಕವಾದ ಕಾಮ, ಅಂದರೆ ಭಕ್ತಿಪೂರ್ವಕವಾದ ಕಾಮ. ಭಕ್ತಿ ಬಂದು ಕಾಮನ್, ಆದರೆ ಒಬ್ಬೊಬ್ಬರ ಭಕ್ತಿ ಒಂದೊಂದು ಬಗೆಯಾಗಿರ್ತಾರೆ. ಭಕ್ತಿ ಇಲ್ಲದೆ ಕೇವಲ ಕಾಮಕ್ಕೆ ನಾನು ಸಿಗುವವ ಅಲ್ಲ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಇಷ್ಟು ಕಾಮಿಸಿದ ಹೆಣ್ಣು ಮಕ್ಕಳಿಗೆ ಅವರ ಒಳಗಿದ್ದ ಸುಪ್ತವಾದ ಗುಪ್ತವಾದ ಬೇಕು ಬಯಕೆಯನ್ನು ಬಡಿದೆಬ್ಬಿಸಿ ಕ್ಷಣ ಮಾತ್ರದಲ್ಲಿ ಭಗವಂತ ಮಾಯ ಆಗೇ ಬಿಟ್ಟ. ಸತ್ಯಾಂ ವಿಧಾತುಮಿವ ಕಾಮಿ ವಿದೂರತಾಂ ಸ್ವಂ. ತಾನು ಕಾಮಿಗಳಿಗೆ ವಿದೂರ, ಸಿಗುವವ ಅಲ್ಲ. ಕಾಮಿಗಳು ಅಂದರೆ ನನ್ನನ್ನು ಬಿಟ್ಟು ಉಳಿದದ್ದನ್ನು ಕಾಮಿಸುವವರಿಗೆ ನಾನು ಸಿಗುವವ ಅಲ್ಲ, ನನ್ನನ್ನೇ ಕಾಮಿಸುವವರಿಗೆ ಮಾತ್ರ ನಾನು ಸಿಗುವವ. ಭಕ್ತಿ ಅಂದರೆ ಭಕ್ತಿಗೆ ಎರಡು ಮುಖ. ಒಂದು ಮುಖ ವಿರಕ್ತಿ, ಇನ್ನೊಂದು ಮುಖ ಭಕ್ತಿ. ದೇವರಲ್ಲಿ ಭಕ್ತಿ, ದೇವರನ್ನು ಬಿಟ್ಟು ಉಳಿದದ್ರಲ್ಲಿ ವಿರಕ್ತಿ. ಕೇವಲ ಕೆಲವ್ರಿಗೇನೆಂದರೆ ಇದು ಬೇಕು ಅದು ಬೇಕು, ದೇವರು ಬೇಕು ಅದು ಎರಡೆರಡು ಬೇಕಂದರೆ ನಾನು ಸಿಗಲ್ಲ. ಒಂದು ಎರಡು ದೋಣಿಯಲ್ಲಿ ಕಾಲಿಟ್ಟು ಸಮುದ್ರ ದಾಟ್ತೀನಿ, ಸಾಧ್ಯ ಇಲ್ಲ. ಹೇಗೋ ಹಾಗೆ ಭಗವಂತನಲ್ಲಿಯೇ ಮನಸ್ಸಿರಬೇಕು, ಉಳಿದದ್ದೇನೂ ಬೇಡ ಅನ್ಬೇಕು. ಯಾವುದೇ ಉಳಿದದ್ದ ದೇವರನ್ನು ಬಿಟ್ಟು ಯಾವುದನ್ನು ಬಯಸುವವರಿಗೂ ಕೂಡ ನಾನು ಸಿಗುವವ ಅಲ್ಲೇ ಅಲ್ಲ ಅಂತ ತೋರಿಸ್ಕೊಡ್ಲಿಕ್ಕೆ ಭಗವಂತ ತತ್ಕ್ಷಣದಲ್ಲಿಯೇ ಅದೃಶ್ಯನಾಗಿದ್ದಾನೆ. ಗೋಪಿಕಾ ಸ್ತ್ರೀಯರಿಗೆ ಮೊದಲು ಒಂದು ಬಗೆಯಲ್ಲಿ ಕೃಷ್ಣ ಒಲಿದ ಹಾಗೆ ಕಂಡ. ಆ ಕೃಷ್ಣ ತತ್ಕ್ಷಣ ಮಾಯ ಆದ. ನಾನು ನಿಮಗೆ ಒಲಿಯೋದು ಈ ಕಾಮನೆಗಲ್ಲ, ನಿಮ್ಮಲ್ಲಿ ನಿಷ್ಕಲ್ಮಶವಾದ ನಿಷ್ಕಳಂಕವಾದ ಪ್ರೇಮ ಇರಬೇಕು, ಭಕ್ತಿ. ಆ ಪ್ರಮೇಯವನ್ನು ತೋರಿಸ್ಲಿಕ್ಕೋಸ್ಕರ ಕೃಷ್ಣ ಮಾಯ ಆದಂತ. ಆಗ ಯಾವಾಗ ಮಾಯ ಆದ, ಅವರೆಲ್ಲ ಏನು ಮಾಡಿದ್ರು ಇದೆಯಲ್ಲ, ಅದು ಅವರಲ್ಲಿ ಕೇವಲ ಕಾಮ ಇರಲಿಲ್ಲ, ಅವರಲ್ಲಿ ಭಗವಂತನಲ್ಲಿ ಆಳವಾದ ಜ್ಞಾನ ಇತ್ತು, ಭಗವಂತನ ಬಗೆಯಲ್ಲಿ ಆಳವಾದ ಭಕ್ತಿ ಇತ್ತು. ಭಗವಂತನನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥಗಳ ಮೇಲೆ ಅಸಾರತ,
ವೈರಾಗ್ಯ ಅವರಿಗಿತ್ತು ಅನ್ನೋದನ್ನು ಮುಂದೆ ತೋರಿಸ್ಕೊಡ್ತಾ ಇದ್ದಾರೆ. ದೇವರು ಒಲ್ದಿದ್ದಾನೆ ಅಂದರೆ ಕಾಮಕ್ಕಲ್ಲ, ಒಳಗಿರುವ ಭಕ್ತಿಗೋಸ್ಕರ. ಯಾವಾಗ ಕೃಷ್ಣ ಮಾಯ ಆಗಿಬಿಟ್ಟ, ಹೆಣ್ಣು ಮಕ್ಕಳೆಲ್ಲ ಕೃಷ್ಣನ ಅನ್ವೇಷಣೆ ಮಾಡ್ತಾ ಇದ್ದಾರಂತೆ, ಹುಡುಕ್ತಾ ಇದ್ದಾರಂತೆ. ಹೇಗೆ ಹುಡುಕಿದ್ರು? ಇದು ಹುಡುಕಿದ್ರು ಅಂದರೆ ಏನು ಗೊತ್ತಾ? ಇದು ಎಲ್ಲರೂ ಮಾಡಬೇಕಾದ ಕೆಲಸ. ನಾವೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಡೀ ಜೀವನದ ಉದ್ದಕ್ಕೂ ದೇವರನ್ನು ಹುಡುಕಬೇಕು. ದೇವರು ಎಲ್ಲರಿಗೆ ಮಿಸ್ ಆಗಿಬಿಟ್ಟಿದ್ದಾನೆ. ನಾವೆಲ್ಲ ದೇವ್ರ ಹತ್ರನೇ ಇದ್ದವರು. ದೇವರು ನಮಗೆ ಇಲ್ಲಿ ಕಳಿಸಿದ್ದಾನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ. ಸುಮ್ಮನೆ ಬಂದವರು ಸುಮ್ಮನೆ ಕೂತ್ಬಿಟ್ರೆ ನಮ್ಮ ಮನೆಗೆ ಹೋಗೋದು ಹೇಗೆ? ಎಲ್ಲೋ ನಿಮ್ಮನೆ ಇದೆ, ಇಲ್ಲಿ ಪುರಾಣಕ್ಕೆ ಬಂದಿದ್ದೀರಿ, ಮುಗಿದ ಮೇಲೆ ಪುರಾಣಕ್ಕೆ ಹೋಗ್ಬೇಕೋ ಬೇಡ? ಮನೆಯೇ ಮರ್ತು ಹೋದರೆ, ಎಲ್ಲಿಂದ ಬಂದಿದ್ದೀವಿ ಅನ್ನೋದೇ ಮರ್ತು ಕೂತ್ಬಿಟ್ರೆ ಏನು ಮಾಡಬೇಕು? ಅದಕ್ಕೆ ನೀವು ಹಾಗೆ ಮರ್ತು ಹೋಗ್ತೀರಿ, ನಿಮಗೆ ತೊಂದರೆ ಆಗಬಾರ್ದು ಅಂತ ದೇವರು ಜೀವರಿಗೆ ಕಾರುಣ್ಯದಿಂದ ತನ್ನ ಬಳಿಗೆ ಬರಲಿಕ್ಕಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ರಥವನ್ನೇ ಕೊಟ್ಟಿದ್ದಾನೆ. ಯಾವುದ ರಥ ಅಂದರೆ ದೇಹ ಅನ್ನುವ ರಥ. ಈ ರಥದ ಒಳಗೆ ಭಗವಂತ ಜೀವರನ್ನಿಟ್ಟು ಈ ರಥದಲ್ಲಿ ಹೋಗಿ ಸಂಚಾರ ಮಾಡಿ ಸಾಧನ ಮಾಡಿಕೊಂಡು ನನ್ನ ಬಳಿಗೆ ಬಾ. ಧನ ತೊಗೊಂಡು ಬರಬೇಕು, ಸಂಪತ್ತು ತೊಗೊಂಡು ಬರಬೇಕು. ನಾವೆಲ್ಲ ಬೆಳಗಾಗಿದ್ದ ಗಾಡಿಯಲ್ಲೋ ಸ್ಕೂಟ್ರಲ್ಲೋ ಹೋಗಿ ಊರೆಲ್ಲ ತಿರುಗಿ ಚೀಲದಲ್ಲಿ ತುಂಬ ಹಿಡ್ಕೊಂಡು ಹೋಗ್ತೀವಲ್ಲ. ಭಗವಂತ ಜೀವರಿಗೆ ಒಂದು ದೇಹ ಅನ್ನುವ ರಥ ಕೊಟ್ಟಿದ್ದಾನೆ. ಧನ ಸಂಪಾದನೆ ಮಾಡಲಿಕ್ಕೆ ಕೊಟ್ಟದ್ದಲ್ಲ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ. ಮತ್ತ್ಯಾಕಂದರೆ ಸಾಧನ ಸಂಪಾದನೆ ಮಾಡಲಿಕ್ಕೆ. ಸಾಧನ ಸಂಪತ್ತನ್ನು ಮಾಡಿಕೊಂಡು ಮರಳಿ ನನ್ನ ಲೋಕಕ್ಕೆ ಬನ್ನಿ ಅಂತ ಭಗವಂತ ಕೊಟ್ಟಿದ್ದಾನೆ. ಆದರೆ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಬಂದವರು ಮರಿಬಾರ್ದು. ಕಳುಹಿಸಿದ ಭಗವಂತನನ್ನೇ ಮರೆತು ಜೀವನ ನಡೆಸಬಾರ್ದು. ನಾವು ದೇವರ ಹತ್ರ ಹೋಗಬೇಕು. ದೇವರಿಂದ ಬಂದದ್ದು ನಮ್ಮ ಕಟ್ಟ ಕಡೆಯ ಗುರಿ, ನಾವು ಹೊಂದಬೇಕಾದ ಸ್ಥಾನ, ನಮ್ಮದು ಪರ್ಮನೆಂಟ್ ಪ್ಲೇಸ್ ಅದು ಭಗವಂತನ ಅರಮನೆ. ಹಾಗಾದರೆ ಆ ಭಗವಂತನ ಅರಮನೆ ಎಲ್ಲಿದೆ? ದೇವರು ಎಲ್ಲಿದ್ದಾನೆ? ಎಲ್ಲಿ ನೋಡಿದಿರಿ ರಂಗನ? ಎಲ್ಲಿ ನೋಡಿದಿರಿ? ಯಾರು ಜೀವನದ ಉದ್ದಕ್ಕೂ ಮಾಡುವ ಎಲ್ಲ ಕರ್ಮಗಳಲ್ಲಿ, ನೋಡುವ ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಇರುವಿಕೆಯನ್ನು ಅರಸ್ತಾ ಇರ್ತಾರೆ, ಅವರೇ ಭಗವಂತನ ಭಕ್ತರು. ಭಗವಂತನ ಭಕ್ತರು ಅಂದರೆ ಎಲ್ಲದರ ಒಳಗೆ ಭಗವಂತ ಇರ್ತಾನಲ್ಲ, ಅವನನ್ನು ಹುಡುಕ್ತಾರೆ. ಸಿಗದೇ ಇದ್ದರೆ ಮಿಡುಕ್ತಾರೆ, ಕಂಡರೆ ಸಂತೋಷ ಪಡ್ತಾರೆ. ಹಾಗಾಗಿ ಕೃಷ್ಣ ಭಕ್ತರಾದ ಹೆಣ್ಣು ಮಕ್ಕಳೆಲ್ಲ ಕೃಷ್ಣ ಅದೃಶ್ಯನಾದಾಗ ಅವನನ್ನು ಹುಡುಕ್ತಾ ಇದ್ದಾರಂತೆ. ಹೇಗೆ ಹುಡುಕಿದ್ರು? ಅವರು ಹೇಗೆ ಹುಡುಕಿದ್ರು ಅನ್ನುವ ಕಥೆಯಲ್ಲಿ ನಮಗೆ ಹೇಗೆ ಹುಡುಕಬೇಕು ಅನ್ನುವ ಪಾಠ ಇದೆ. ವಾದಿರಾಜರು ಕತೆ ಹೇಳೋದಲ್ಲ, ಭಾಗವತದಲ್ಲಿ ವ್ಯಾಸರು ಕತೆ ಹೇಳೋದಲ್ಲ, ನಮಗೆಲ್ಲ ದಿವ್ಯವಾದ ಆಧ್ಯಾತ್ಮ ಸಂದೇಶವನ್ನು ಕೊಡ್ತಾರೆ. ಅಲ್ಲ, ಅವರಿಗೇನೋ ಕೃಷ್ಣ ಸಿಕ್ಕಿದ್ದ, ಬೇಕಾದ್ದು ಕೊಟ್ಟ, ಅವರಿಗೆ ಕೃಷ್ಣ ರುಚಿ ಹತ್ತಿಸಿದ, ಕೃಷ್ಣ ಮಾಯ ಆದಾಗ ಬೇಕು ಅನ್ನುವ ಬಯಕೆ ಅವರಿಗೆ ಬಂತು. ನಮಗಿಲ್ಲೇ ಇಲ್ಲ, ಅದಕ್ಕೆ ನಮಗೆ ಕೃಷ್ಣ ಬೇಕು ಅನ್ನುವ ಬಯಕೆ. ಆದರೆ ಒಮ್ಮೆ ಆ ನಂದತನೆಯ ಗೋವಿಂದನ ಮಧುರವಾದ ಮಿಠಾಯಿ ಅದನ್ನು ಆಸ್ವಾದನೆ ಮಾಡಿದರೆ ಅವನು ಮತ್ತೆಂದು ಬೇಡ ಅನ್ನೋದೇ ಇಲ್ಲ. ಜೀವನದ ಉದ್ದಕ್ಕೂ ಭಗವಂತನನ್ನೇ ಹುಡುಕ್ತಾನ. ಹೀಗಾಗಿ ಆ ಹೆಣ್ಣು ಮಕ್ಕಳೆಲ್ಲ ಕೃಷ್ಣನನ್ನು ಹುಡುಕಿದ್ರಂತ. ಹೇಗೆ ಹುಡುಕಿದ್ರು? ತಾಪತ್ಯಾಪತ್ಯ ಭವನೇಷು ವಿರಕ್ತ ಚಿತ್ತಾ ಶ್ರೀ ಪುಂಡರೀಕನಯನೆ ಕ್ಷಣ ಕಾರ್ಯಸಕ್ತಾ ಆರಣ್ಯಕೇಶು ಮುನಿವರ್ಗ ಇವಾತಿ ಮುಗ್ಧಾ ಚೇರುಹು ವಿಮೃಗ್ಯ ಬಹುಧಾ ತಮರಣ್ಯಕೇಶು. ಆ ಹೆಣ್ಣು ಮಕ್ಕಳೆಲ್ಲ ಪತ್ಯಾಭವನೇಷು ಅಪತ್ಯಾಭವನೇಷು ವಿರಕ್ತ ಚಿತ್ತ ವಿಮೃಗ್ಯ, ವೈರಾಗ್ಯ ಭಾವದಿಂದ ಆ ಎಲ್ಲ ಹೆಣ್ಣು ಮಕ್ಕಳು ಭಗವಂತನನ್ನು ಮಕ್ಕಳು ವಾಸ ಮಾಡುವ ಮನೆಯಲ್ಲಿ ಹುಡುಕಿದ್ರಂತೆ. ಗಂಡಂದಿರು ವಾಸ ಮಾಡುವ ಮನೆಯಲ್ಲಿ ಹುಡುಕಿದ್ದಾರಂತೆ. ಇದೇನರ್ಥ? ನಾನು ನಿಮಗಾಗಲೇ ಹೇಳಿದೆ,
ಮನೆ ಅಂದರೂ ಈ ದೇಹ, ರಥ ಅಂದರೂ ಈ ದೇಹ. ಅವರು ಪತಿಯ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಹುಡುಕಿದ್ದಾರೆ. ಮಕ್ಕಳಲ್ಲಿ ಅಂತರ್ಯಾಮಿ ಭಗವಂತ ಇದ್ದಾನೆ ಅಂತ ಹುಡುಕಿದ್ದಾನೆ. ಹಾಗಾಗಿ ಗಂಡ ಮಕ್ಕಳು ಅವರಲ್ಲಿ ವಿರಕ್ತರಾದ ಮನಸ್ಸುಳ್ಳವರಾದಂಥ ಹೆಣ್ಣು ಮಕ್ಕಳು ಅತ್ಯಂತ ಮುಗ್ಧ ಭಾವದಿಂದ, ಮುಗ್ಧ ಅಂದರೆ ಪರಿಶುದ್ಧತ, ಅವರ ಮನಸ್ಸಿನಲ್ಲಿ ಕೊಳಕಿಲ್ಲ. ದೇವರನ್ನು ಹುಡುಕುವವನ ಮನಸ್ಸು ಕೊಳಕಾಗಿರಬಾರ್ದು. ಏನು ಕೊಳಕು? ಅಲ್ಲಿ ನಾನು ಅನ್ನುವ ಭಾವನೆ ಬರದೇ ಇದ್ದರೆ ಅದೇ ನಿಷ್ಕಲ್ಮಶ. ದೇವರು ಸಿಕ್ಕರೆ ಏನಾದರೂ ಕೇಳೋಣ ಅನ್ನುವ ಫಲದ ಕಾಮನೆ ಇದ್ದರೆ ಅದೊಂದು ಕೊಳಕು. ಅಹಂಕಾರ ಒಂದು ಕೊಳಕು, ಅಭಿಮಾನ ಒಂದು ಕೊಳಕು, ನಾನು ನನ್ನದು, ಇದು ಎರಡು ಕೊಳೆ ಇಲ್ಲದೆ ಇದ್ದರೆ ಅದು ಮುಗ್ಧತೆ. ಮಗುವಿಗೆ ಮುಗ್ಧ ಮಗು ಅಂತಾರೆ. ಪುಟ್ಟ ಪುಟ್ಟ ಮಕ್ಕಳಿದ್ರೆ ಅವು ಭಾರಿ ಮುಗ್ಧ. ಯಾಕಂದರೆ ಅವಕ್ಕೆ ನಾನು ಅಂತಿಲ್ಲ, ನಂದು ಅಂತಿಲ್ಲ. ನಾನು ನನ್ನದು ಇಲ್ಲದ ಮುಗ್ಧ ಮನಸ್ಸು ಆ ಹೆಣ್ಣು ಮಕ್ಕಳದು. ಅವರೇನೋ ದೊಡ್ಡವರೇ, ಆದರೆ ಮನಸ್ಸು ಮಾತ್ರ ಮುಗ್ಧ ಇದೆ. ನಮ್ಮಲ್ಲೆಲ್ಲ ನಾವು ಬೆಳೆದದ್ದಕ್ಕಿಂತಲೂ ನಮ್ಮೊಳಗಿರುವ ಅಹಂಕಾರ ಬೆಳೆದದ್ದೇ ಜಾಸ್ತಿ, ನಮ್ಮಲ್ಲಿರುವ ಮಮಕಾರ ಬೆಳೆದದ್ದೇ ಜಾಸ್ತಿ. ನಾವು 3 ಅಡಿ ಇದ್ದರೂ ನಮ್ಮ ಅಹಂಕಾರ 300 ಅಡಿ ಇರುತ್ತೆ. ನಮ್ಮ ಮಮಕಾರ ಎಷ್ಟುದ್ದ ಇದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರ ಮಮಕಾರಗಳು ನಮ್ಮನ್ನು ಮೀರಿ ಬೆಳೆದು ನಿಂತಿದೆ. ಆದರೆ ಅದು ನಮ್ಮ ಜೀವನಕ್ಕೆ ಕಳೆ ಅಲ್ಲ, ಅದು ಕೊಳೆ. ಅದನ್ನು ಕಳ್ಕೋಬೇಕು. ಅದು ಕಳ್ಕೊಂಡು ಮುಗ್ಧರಾಗಿ ಭಗವಂತನನ್ನು ಹುಡುಕಬೇಕಂತ. ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ತಾವೆಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಕೃಷ್ಣನನ್ನು ಕಾಣುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂದರೆ ಅವರು ಮಾಡುವ ಎಲ್ಲ ಕರ್ಮಗಳೆಲ್ಲ ಹಿನ್ನೆಲೆಯಲ್ಲಿ ಅವ್ರದ್ದು ಒಂದೇ ಬಯಕೆ, ಅಲ್ಲ ಈ ಕೆಲಸ ಮಾಡೋದರಿಂದ ದೇವರೇನಾರು ಕಾಣಬಹುದಾ, ದೇವರನ್ನು ಕಾಣುವುದಕ್ಕಾಗಿ ಕರ್ಮ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮಗೆ ಹೇಳ್ಕೊಡ್ತಾರೆ, ನೀವೇನು ಕರ್ಮ ಮಾಡೋದಿದ್ರು ಆ ಕರ್ಮದ ಹಿನ್ನೆಲೆಯಲ್ಲಿ ಒಂದೇ ಬಯಕೆ ಇರಲಿ, ದೇವರನ್ನು ನೋಡಬೇಕು, ದೇವರನ್ನು ನೋಡಬೇಕು. ದೇವರ ನೋಡುವ ಸಲುವಾಗಿಯೇ ಈ ಕೆಲಸ ಮಾಡ್ತಾ ಇದ್ದೇನೆ, ಈ ಕೆಲಸ ಮಾಡ್ತಾ ಇದ್ದೇನೆ. ಮನೇಲಿ ಅದು ಕಸ ಗುಡಿಸೋದಿರಬಹುದು, ಹಾಸಿಗೆ ಹಾಸೋದಿರ್ಬೋದು, ಊಟಕ್ಕೆ ಬಡಿಸೋದಿರಬಹುದು, ನಡ್ಕೊಂಡು ಹೋಗ್ತಾ ಇರಬಹುದು, ಏನೇ ಮಾಡಿ ಆ ಎಲ್ಲ ಕರ್ಮಗಳ ಹಿನ್ನೆಲೆಯಲ್ಲಿ ಒಂದೇ ಬಯಕೆ, ದೇವರನ್ನು ನೋಡಬೇಕು. ಹಾಗಾದ್ರೆ ಇವರೆಲ್ಲ ಏನೋ ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಉದ್ದೇಶ ಇಲ್ಲ. ಕೆಲಸ ಬೇರೆ, ಉದ್ದೇಶ ಒಂದೇ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನ. ಅವರೆಲ್ಲರ ಉದ್ದೇಶ ಒಂದೇ, ಎಲ್ಲಿಯಾದರೂ ಭಗವಂತ ಕಾಣ್ತಾನ. ಶ್ರೀ ಪುಂಡರೀಕ ನಯನೇ ಕ್ಷಣ ಕಾರ್ಯಸಕ್ತ. ಪುಂಡರೀಕಾಕ್ಷನನ್ನು ಈ ಕಣ್ಣು ತುಂಬಿಕೊಳ್ಳಿಕ್ಕೆ ಸಾಧ್ಯವ? ನೋಡ್ಲಿಕ್ಕೆ ಸಿಗಬಹುದಾ? ಈ ಕಾರ್ಯ ಮಾಡಿದ್ರೆ ಸಿಗಬಹುದಾ, ಈ ಕಾರ್ಯ ಮಾಡಿದ್ರೆ ಸಿಗಬಹುದಾ ಅಂಥೇಳಿ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಕಾರ್ಯ ಮಾಡುವಾಗೂ ಬೇಸರ ಇಲ್ಲ. ಯಾಕೆಂದರೆ ಆ ಕಾರ್ಯ ಯಾಕೆ ಮಾಡ್ತಾ ಇದ್ದಾರೆ? ದೇವರು ಕಾಣಬಹುದು ಅಂತ. ನಮಗೇನು ಕೆಲಸ ಮಾಡೋಕ್ಕೂ ಬೇಜಾರು. ಅಯ್ಯೋ ಅಡುಗೆ ಮಾಡಬೇಕು, ಅಯ್ಯೋ ಇದ್ದದ್ದೇ ರೀ ಹಣೆ ಬರ ಹೋ ಅಂತ ಪ್ರತಿ ಕೆಲಸಕ್ಕೂ ಬೇಜಾರು ಬೇಜಾರು ಬೇಜಾರು. ನೀವು ವರ್ಕ್ ಅಂತ ಮಾಡಿದ್ರೆ ಬೇಜಾರು, ವರ್ಕನ್ನು ವರ್ಷಿಪ್ ಅಂತ ಮಾಡಿ ಬೇಜಾರೇ ಇಲ್ಲ. ಪುಣ್ಯಪ್ರದ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಮಾಡೋದಂತೂ ತಪ್ಪಲ್ಲ. ನೀವು ಎಷ್ಟು ಬೇಜಾರು ಮಾಡಿಕೊಂಡ್ರು ನಿಮ್ಮನೆ ಕಸ ಪಕ್ಕದ ಮನೆಯವ್ರು ಯಾಕೆ ಬಂದು ಗುಡಿಸ್ತಾರೆ? ನಿಮ್ಮನೆ ಕಸ ನೀವೇ ಗುಡಿಸ್ಬೇಕು, ನಿಮ್ಮನೇಲಿ ಅಡುಗೆ ನೀವೇ ಮಾಡಬೇಕು, ನೀವು ತಿಂದ ತಟ್ಟೆ ನೀವೇ ತೊಳಿಬೇಕು, ಎಲ್ಲ ಅನಿವಾರ್ಯ. ಏನೋ ಪಕ್ಕದ ಮನೆಯವರು ಹಿಂದಿನ ಮನೆಯವರು ಯಾವತ್ತಾರು ಒಂದಿನ ಅಥವಾ ಏನಾದ್ರು ಮಾಡಿದ್ರೂ ಮಾಡ್ಬೋದು. ಆದರೆ ಬಹಳ ದಿನಗಳ ಕಾಲ ನಿಮ್ಮ ಕೆಲಸವನ್ನು ನೀವೇ ಮಾಡಲಿಕ್ಕಿದೆ ಅಲ್ಲ. ಆದರೆ ಮಾಡುವ ಎಲ್ಲ ಕಾರ್ಯಗಳ ಹಿನ್ನೆಲೆಯಲ್ಲಿ ಇದು ಭಗವಂತನ ಆರಾಧನಾ, ದೇವರನ್ನು ನೋಡಬೇಕು ಅನ್ನುವ ಒಂದೇ ಭಾವನೆಯಿಂದ ಮಾಡಬೇಕಂತೆ. ತಾಪತ್ಯಾಪತ್ಯ ಭವನೇಶು ವಿರಕ್ತ ಚಿತ್ತಾ ಶ್ರೀ ಪುಂಡರೀಕನಯನೇ ಕ್ಷಣ ಕಾರ್ಯಸಕ್ತಾ.
ಅವರು ವಾದಿರಾಜರ ಒಂದೊಂದು ಮಾತಿನಲ್ಲಿ ಇಷ್ಟು ಅರ್ಥ ತುಂಬಿರುತ್ತೆ. ಅವರು ಕೆಲಸ ಮಾಡುವಾಗ ವಿರಕ್ತ ಚಿತ್ತಾ ವೈರಾಗ್ಯ ಭಾವದಿಂದ ಮಾಡ್ತಾ ಇದ್ದಾರೆ. ಅಭಿಮಾನದಿಂದ ಮಾಡ್ತಾ ಇಲ್ಲ, ಮಮಕಾರದಿಂದ ಮಾಡ್ತಾ ಇಲ್ಲ. ಇವರು ನನ್ನವರು, ಇವರು ನನಗೆ ಬೇಕಾದವರು. ನಾವೆಲ್ಲ ಹಿಂಗೆ ಮಾಡ್ತೀವಿ, ಅದಕ್ಕೆ ದುಃಖಕ್ಕೆ ಕಾರಣ ಆಗುತ್ತೆ. ಇದು ನನ್ನ ಮಗು, ಇದು ನನ್ನ ಗಂಡ, ಇದು ನನ್ನ ಮನೆ, ಮುಂದೆ ಇವತ್ತಲ್ಲ ನಾಳೆ ಒಂದಿನ ನನಗೆ ಹೆಲ್ಪ್ ಆಗುತ್ತೆ, ಹೀಗೆಲ್ಲ ಅಂದ್ಕೊಂಡಿರ್ತೀರಲ್ಲ, ಅದು ಪ್ರಾಬ್ಲಮ್. ನೀವು ಮಾಡುವಾಗ ಅದರ ಮುಂದಿನ ಬಯಕೆ ಇಟ್ಕೋಬೇಡಿ. ಇದು ನನ್ನ ಡ್ಯೂಟಿ, ಇದು ನನ್ನ ಕರ್ತವ್ಯ, ಇದು ಶಾಸ್ತ್ರದಲ್ಲಿ ಹೇಳಿದೆ, ನಾನು ನನ್ನ ಕರ್ತವ್ಯದ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಫಲದ ಕಾಮನೆ ಇಲ್ಲದೆ ವೈರಾಗ್ಯ ಭಾವದಿಂದ. ವೈರಾಗ್ಯ ಅಂದರೆ ಎರಡು, ವೈರಾಗ್ಯ ಶಬ್ದದಲ್ಲಿಯೇ ಎರಡು ಅರ್ಥ ಇದೆ. ಅಂದರೆ ವಿಗತಃ ರಾಗ, ರಾಗ ಅಂದರೆ ಅನುರಾಗ, ಪ್ರೀತಿ. ಮನೆ ಮಡದಿ ಮಕ್ಕಳಲ್ಲಿ ಅವರಿಗಾಗಿ ಏನು ಮಾಡುವಾಗಲೂ ಕೂಡ ರಾಗದಿಂದ ಮಾಡಬೇಡಿ, ಅದು ರೋಗಕ್ಕೆ ಕಾರಣ ಆಗುತ್ತೆ. ನೀವು ರಾಗ ಬಿಟ್ಟು ಮಾಡಿ, ವಿಗತಃ ರಾಗ. ನನ್ನ ಡ್ಯೂಟಿನಪ್ಪ, ನಾ ಮಾಡ್ತಾ ಇದ್ದೀನಿ ಅಷ್ಟೇ, ನನಗೆ ಇದರಿಂದ ಏನು ಬರಬೇಕಂತಿಲ್ಲ, ದೇವರು ಪ್ರೀತನಾದರೆ ಸಾಕು. ಹಾಗೆ ಮಾಡಿ ಮುಂದೆ ನಿಮಗೆ ಅವ್ರು ಏನು ಮಾಡಿದ್ರು ಬೇಜಾರಕ್ಕೆ ಕಾರಣ ಆಗಲ್ಲ. ಕೆಲವರು ಏನೆಲ್ಲ ಮಾಡಿರ್ತಾರೆ, ಮಕ್ಕಳು ಸರಿ ಕೈ ಕೊಡ್ತಾರೆ, ಎಲ್ಲರ ಹತ್ರ ಅದು ಹೇಳೋದೇ ಪ್ರೋಗ್ರಾಮ್. ನಮ್ಮ ಮಗನಿಗೆ ಎಷ್ಟು ಮಾಡಿದೆ, ನಮ್ಮ ಮಗಳಿಗೆ ಎಷ್ಟು ಮಾಡಿದೆ, ಹಿಂದಿನ ಮನೆಯವ್ರಿಗೆ ಎಷ್ಟು ಮಾಡಿದೆ, ನನಗೆ ಹಾಗೆ ಮಾಡಿಬಿಟ್ರು ಹೀಗೆ, ಇದು ಪ್ರಾಬ್ಲಮ್. ಆದರೆ ಭಗವಂತನನ್ನು ಹುಡುಕುವಾಗ ಮಾಡುವಾಗ ವಿಶೇಷವಾದ ರಾಗ, ಅಂದರೆ ವಿಶೇಷವಾದ ಅನುರಾಗದಿಂದ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿ, ಉಳಿದದ್ದನ್ನು ಮಾಡುವಾಗ ವಿಗತಃ ರಾಗ, ಬಿಡಲ್ಪಟ್ಟ ಅನುರಾಗದಿಂದ ಕರ್ಮವನ್ನು ಮಾಡಿ ಅಂತ ಹೇಳ್ತಾ ಇವರು ಗಂಡನ ಕರ್ಮವನ್ನು ಮಾಡ್ತಾ ಇದ್ದರು. ಆದರೆ ಅನುರಾಗ ಅಂದರೆ ತೀವ್ರವಾದ ಆಸಕ್ತಿ ಇಲ್ಲ. ಇದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಮಾಡೋರು, ಮಕ್ಕಳ ಮನೆಗಳಲ್ಲಿ ಭಗವಂತನನ್ನು ಹುಡುಕುವಾಗ ವೈರಾಗ್ಯದಿಂದ ಹುಡುಕ್ತಾ ಇದ್ದಾರೆ. ಭಗವಂತನೇನಾದರೂ ನೋಡ್ಲಿಕ್ಕೆ ಸಾಧ್ಯವಾ? ಅರಣ್ಯಕೇಶು ಮುನಿವರ್ಗ ಇವಾತಿ ಮುಗ್ಧ ಚೆರುಹು ವಿಮೃಗ್ಯ ಬಹುಧಾ ತಮರಣ್ಯಕೇಶು. ಅವರು ಕೃಷ್ಣನ ನೋಡಲಿಕ್ಕೆ ಅಂತ ಮನೆ ಬಿಟ್ಟು ಬಂದಿದ್ದರು. ಕೃಷ್ಣ ಅದೃಶ್ಯನಾದಾಗ ನಾವು ಮನೆಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅವ್ರು ಮನೆಗೆ ಹೋದರು, ಆ ಮನೆಯಲ್ಲಿ ಇರಬೇಕು ಅಂತ ಅನ್ನಿಸ್ಲಿಲ್ಲ. ಕೃಷ್ಣ ಇಲ್ಲ ಅಂದಮೇಲೆ ಈ ಮನೇಲಿ ಯಾಕಿರಬೇಕು ಅಂತ ಮತ್ತೆ ಅರಣ್ಯಗಳಲ್ಲಿ ಕೃಷ್ಣನನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅಲಿತಾ ಇದ್ದಾರಂತೆ, ಅಲ್ಲಿ ಕಾಣ್ತಾನ, ಇಲ್ಲಿ ಕಾಣ್ತಾನ. ಇಲ್ಲಿ ಹೇಳ್ತಾ ಇದ್ದಾರೆ, ಮುನಿವರ್ಗ ಇವ, ಮನನಶೀಲರಾದ, ವೈರಾಗ್ಯವನ್ನೇ ಭಾಗ್ಯ ಅಂತ ತಿಳಿದ ಮಹಾನುಭಾವರಾದ ಮುನಿಗಳು ಹೇಗೆ ಅರಣ್ಯಗಳಲ್ಲಿ ಗೆಡ್ಡೆಗೆಣಸುಗಳನ್ನು ತಿಂತ ಯಾವಾಗಲಾದರೂ ಜೀವನದಲ್ಲಿ ಭಗವಂತನನ್ನು ನೋಡಲಿಕ್ಕಾಗಬಹುದೇನೋ ಅಂತ ಹೇಗೆ ತಪಸ್ಸು ಆಚರಣೆ ಮಾಡ್ತಾರೆ, ಹಾಗೆ ಇವರು ಅರಣ್ಯದಲ್ಲಿ ಮುನಿಗಳಂತೆ ಮುಗ್ಧ ಮನಸ್ಸಿನಿಂದ ವೈರಾಗ್ಯ ಭಾವದಿಂದ ಭಗವಂತನನ್ನು ನೋಡುವ ಬಯಕೆಯಿಂದ ಎಲ್ಲ ಕಡೆ ತಿರುಗ್ತಾ ಇದ್ದಾರಂತೆ. ಇಲ್ಲಿ ಅರಣ್ಯ ಅಂದರೆ ಎರಡು. ಅರಣ್ಯ ಅಂದರೆ ಒಂದು ನಮಗೆ ನಿಮಗೆ ತಿಳಿದ ಕಾಡು, ಇದು ಅರಣ್ಯ. ಇನ್ನೊಂದು ಅರಣ್ಯ ಅಂದರೆ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಇದು ವೇದ ವಾಂಗ್ಮಯದ 4 ಭಾಗಗಳು. ಮುನಿಗಳು ನಿರಂತರ ಪಾಠ ಪ್ರವಚನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಏನು ಕಾರಣ? ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ದೇವರು ಸಿಗ್ತಾನ ಅಂದರೆ ಕೃಷ್ಣ ಹೇಳಿದ್ದಾನೆ, ವೇದಶ್ಚ ಸರ್ವೈ ಅಹಮೇವ ವೇದ್ಯ. ವೇದದಲ್ಲಿ ಬರುವ ಪ್ರತಿ ವರ್ಣ, ವರ್ಣ ಅಂದರೆ ಅಕ್ಷರ, ವರ್ಣಗಳು, ಸ್ವರ, ವ್ಯಂಜನ, ವಾಕ್ಯ, ಅದರ ಪೂರ್ಣ ಪದಗಳು, ಇಡೀ ಋಕ್, ಸಂಹಿತ, ಮಂತ್ರ, ಆರಣ್ಯಕ, ಬ್ರಾಹ್ಮಣ ಎಲ್ಲದರ ಒಳಗೆ ನಾನೇ ಹೇಳ್ತಾ ಇದ್ದೇನೆ ಅಂತ ಅದರಲ್ಲಿ ಹೇಗೆ ಹುಡುಕ್ತಾ ಇದ್ದಾರೆ, ಹಾಗೆ ಇದು ಮುನಿಗಳ ವಿಚಾರದಲ್ಲಿ ಅರಣ್ಯ ಅಂದರೆ ಮಂತ್ರ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅರಣ್ಯ ಅಂದರೆ ಕಾಡು. ಎರಡೂ ಕಡೆ ಹುಡುಕುವಾಗಲೂ ಕೂಡ ಮುಗ್ಧ ಭಾವದಿಂದ, ವೈರಾಗ್ಯ ಭಾವದಿಂದ ಹುಡುಕಬೇಕಂತ. ಇದೇನೋ ಅವ್ರ ಕತೆ, ನಮಗೇನು ಸಂಬಂಧಪಟ್ಟಿದೆ?
ಅಲ್ಲ, ಈಗ ಆಲ್ರೆಡಿ ನಾವೆಲ್ಲ ಇರೋದೇ ಅರಣ್ಯದಲ್ಲಿ ರೀ. ನಾವು ಅಂದ್ಕೊಂಡಿದ್ದೀವಿ ಸಿಟಿ ಅಂತ. ಯಾರು ಸಿಟಿ ಒಳಗೆ ಹಳ್ಳಿ ಒಳಗೆ ಇಲ್ಲ ರೀ. ಇಲ್ಲಿ ಕೂತು ನೀವು ನಾನು ಎಲ್ಲರೂ ಕೂಡ ಇರೋದು ಎಲ್ಲಿ? ಕಾಡಲ್ಲಿ. ಯಾವ ಕಾಡದು? ಸಂಸಾರ ಅನ್ನುವ ಕಾಡಲ್ಲಿದ್ದೇವೆ. ಕಾಡ ಬೆಳದಿಂಗಳು, ಈ ಸಂಸಾರ ಕತ್ತಲೆ ಬೆಳದಿಂಗಳು. ಇದು ತುದಿ ಮೊದಲೇ ಇಲ್ಲ. ಯಾವಾಗ ಶುರುವಾಯಿತೋ, ಯಾವಾಗ ಎಂಡ ಆಯಿತೋ, ಇನ್ನೆಷ್ಟು ಜನ್ಮ ಇದೆಯೋ, ಈಗೆಷ್ಟು ಕಳ್ಕೊಂಡಿದ್ದೀವೋ ಏನೂ ಗೊತ್ತು. ಈ ಅರಣ್ಯದಲ್ಲಿಯೇ ನಾವು ಭಗವಂತನನ್ನು ಹುಡುಕಬೇಕಂತ. ಎಲ್ಲೆಲ್ಲೋ ಹುಡುಕೋದಲ್ಲ. ಅಲ್ಲ, ಯಾರಿಗೂ ಸಿಗ್ತಾನೆ? ಯಾರು ವಿರಕ್ತರಾಗಿರ್ತಾರೆ, ಯಾರು ವಿರಕ್ತ ಚಿತ್ತರಾಗಿದ್ದಾರೆ, ಯಾರು ಭಗವಂತನನ್ನು ನೋಡುವ ಬಯಕೆ ಇದೆ, ಆ ಬಯಕೆಯಿಂದಲೇ ಎಲ್ಲ ಕರ್ಮ ಮಾಡ್ತಿದ್ದಾರೆ, ಅವರಿಗೆ ಮಾತ್ರ ಸಿಗ್ತಾನೆ. ಸುಮ್ಮನೆ ಅರಣ್ಯದಲ್ಲಿ ಸಂಚಾರ ಮಾಡುವವರಿಗೆಲ್ಲ ಭಗವಂತ ಸಿಗುವವ ಅಲ್ಲ ಅಂತ ಹೀಗೆಲ್ಲ ತಿಳಿಸ್ತಾ ಇದ್ದಾರೆ. ಇಲ್ಲಿ ಆರಂಭದಲ್ಲಿ ಹೇಳುವಾಗ ಆ ಹೆಣ್ಣು ಮಕ್ಕಳೆಲ್ಲ ತಾಪತ್ಯಾಪತ್ಯ ಭವನೇಶು ವಿರಕ್ತ ಚಿತ್ತಾ ಅಂತ ಹೇಳಿದ್ದಾರೆ. ಇದರ ಮಾತಿನ ವಿಸ್ತೃತ ರೂಪವೇ ಭಾಗವತದ್ದು. ಪತಿಸುತಾನ್ವಯಾನ್ ಭ್ರಾತೃಬಾಂಧವಾನ್ ಅತಿವಿಲಂಘ್ಯತೆ ಅಚ್ಯುತಾಗತಾ. ಮಕ್ಕಳು ಮನೆಯವರು ಎಲ್ಲರನ್ನೂ ನೋಡಿಕೊಂಡು ಅಲ್ಲಿಲ್ಲ ಅಂತ ತಿಳ್ಕೊಂಡು ನಿನ್ನ ಬಳಿಗೆ ಬಂದಿದ್ದೇವೆ. ಎಲ್ಲರನ್ನೂ ಮೀರಿದ್ದೇವೆ, ಆಯ್ತು, ಎಲ್ಲ ನೋಡೇ ಆಯ್ತು. ನಿನ್ನ ಹೊರತು ಪೊರೆಬವರು ಮತ್ತೊಬ್ಬರಿಲ್ಲ ಅಂತ ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ಮತ್ತೆ ಅಲ್ಲಿ ಹೋಗು ಅಂತ ಹೇಳಬೇಡ, ಹೋಗಿ ಬಂದಾಯ್ತು. ನಾವು ಎಲ್ಲ ಬೇಕಾದ ಜನ್ಮ ಜನ್ಮಾಂತರದ ಗಂಡಗಳು, ಜನ್ಮ ಜನ್ಮಾಂತರದ ತಂದೆಗಳು, ತಾಯಿಗಳು ಎಲ್ಲರದು ಆಯ್ತು. ಆದರೆ ಎಲ್ಲರೂ ಕೂಡ ರಕ್ಷಣೆ ಮಾಡುವಾಗ ಅವ್ರದ್ದೊಂದು ಲಿಮಿಟ್ ಇರುತ್ತೆ. ಆದರೆ ಎಲ್ಲವನ್ನು ಮೀರಿ ರಕ್ಷಣೆ ಮಾಡುವವ ಅಂತಿದ್ರೆ, ಶಾಶ್ವತ ಸುಖಪ್ರದ ಅಂತಿದ್ರೆ ಅದು ನೀನು ಮಾತ್ರ. ದುಃಖವನ್ನು ಕಳೆಯುವವ ಅಂತಿದ್ರೆ ಅದು ನೀನು ಮಾತ್ರ. ಸುಖವನ್ನು ಕೊಡುವವ ಅಂತಿದ್ರೆ ಅದು ನೀನು ಮಾತ್ರ. ಮಿಕ್ಕವರೆಲ್ಲ ಸುಖದ ಕೊನೆ, ಅವರೆಲ್ಲರೂ ದುಃಖದಾಯಕರು, ಸುಖವನ್ನು ಕೊನೆಗೊಳಿಸುವವರು. ಆದರೆ ನೀನೊಬ್ಬನೇ ಉತ್ತಮ ಅಂತ ತಿಳಿದು ಎಲ್ಲರನ್ನೂ ಮೀರಿ ನಿನ್ನ ಬಳಿಗೆ ಬಂದಿದ್ದೇವೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳುವಾಗ ವಾದಿರಾಜರು ಈ ಮುಖವಾಗಿ ನಮಗೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಗೋಪಿಕಾ ಸ್ತ್ರೀಯರಂದರೆ ಕೇವಲ ಕಾಮಿನಿ ಸ್ತ್ರೀ ಜನ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ತುಂಬ ತಪ್ಪು. ಇವರು ಸಾಮಾನ್ಯರಲ್ಲ. ಜನ್ಮ ಜನ್ಮಾಂತರದಲ್ಲಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಮಡುಗಟ್ಟಿದ ತತ್ವಜ್ಞಾನಿಗಳಿವರಲ್ಲ. ಅವರು ದಿವ್ಯ ಜ್ಞಾನಿಗಳೇ ಹೊರತು ಲೋಕದಲ್ಲಿ ನಾವು ನೀವು ಕಾಣುವ ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಕೇವಲ ಕೃಷ್ಣ ಸುಂದರ ವಿಟಪುರುಷ ಜಾರ ಅಂತ ಅವನ ಬಳಿಗೆ ಕಾಮನೆಯಿಂದ ಬಂದವರಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಕೃಷ್ಣ ಕಾಣಲಿಲ್ಲ. ಎಲ್ಲ ಕಡೆ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರಂತೆ. ಅದರಲ್ಲಿ ಒಬ್ಬ ಗೋಪಿಕೆ ಹೇಳ್ತಾ ಇದ್ದಾಳೆ, ಸಮಮುದಿತ ವಿಮೋಹಾವತ್ತಯ ಕ್ವಾಪಿ ಮುಗ್ಧಾ ಸಮುದಿತ ಗಣ ಚಿಂತಾವಸ್ತಯ ಕ್ವಾಪಿ ಶಾಂತಾ ವಶಯಿತುಮಿವ ಕಾಂತಂ ಯೋಗಿ ಪೂಗೈಕಚಿಂತ್ಯಂ ಮಧುರವಚನ ದಕ್ಷಾತ್ತಂ ಜಗುಸ್ತಾ ಪರೋಕ್ಷಂ. ಕೆಲವು ಗೋಪಿಯರು ಕೃಷ್ಣನನ್ನು ಜೊತೆಯಲ್ಲಿ ಕಂಡಿದ್ರಲ್ಲ, ಅದನ್ನೇ ನೆನಪು ಮಾಡಿಕೊಂಡು ಒಂದು ರೀತಿ ಉನ್ಮಾದದ ಅವಸ್ಥೆ ಎಲ್ಲ ಮರ್ತೋಯ್ತಂತೆ. ಕೃಷ್ಣನೇ ತಮ್ಮ ಪಕ್ಕದಲ್ಲಿದ್ದಾನೆ ಎನ್ನುವ ಭಾವನೆಯಿಂದ ಜಗತ್ತನ್ನೇ ಮರೆತು ಮುಗ್ಧರಾಗಿ ಒಂದು ಕಡೆ ಕೂತ್ಬಿಟ್ರಂತೆ. ಇನ್ನು ಕೆಲವರು ಇಷ್ಟು ಹೊತ್ತಾದರೂ, ಇಷ್ಟು ಮಧ್ಯರಾತ್ರಿ ಆದರೂ ಕೃಷ್ಣ ಕಾಣಿಸ್ಲೇ ಇಲ್ವಲ್ಲ ಅಂತ ಸಮುದಿತ ಗನ ಚಿಂತ, ಭಾರಿ ದೊಡ್ಡ ಚಿಂತೆ ಆಯಿತು. ಅವರು ದೊಡ್ಡ ವಸ್ತುವನ್ನು ಕಳ್ಕೊಂಡು ಬಿಟ್ಟಿದ್ರು. ಹೊಸದಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಏನಾದ್ರು ಒಂದು ವಸ್ತು ಮಾಡಿಸ್ಕೊಂಡು ಬಂದು
ಒಂದೇ ದಿನ ಕಳ್ಕೊಂಡ್ಬಿಟ್ರೆ ಅದು ರಾತ್ರಿ ಹಗಲು ಅದೇ ಚಿಂತೆ 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 ಅಲ್ಲ. ಆದರೆ ಇವರು ಕಳ್ಕೊಂಡಿರೋದು ಆ ಸಣ್ಣ ಪುಟ್ಟ ವಸ್ತು ಅಲ್ಲ, ಪರಾತ್ಪರ ವಸ್ತು. ಅಂತಹ ಭಗವಂತನನ್ನು ನಾವು ಕಳ್ಕೊಂಡ್ಬಿಟ್ವಲ್ಲ ಅಂಥೇಳಿ ಇನ್ನೂ ಕಾಣಿಸ್ತಾ ಇಲ್ವಲ್ಲ ಅನ್ನೋದೇ ದೊಡ್ಡ ಚಿಂತೆ. ಅದರಿಂದ ಕೆಲವರು ಶ್ರಾಂತರಾಗಿಬಿಟ್ಟಿದ್ದಾರೆ. ಏನು ಮಾಡಬೇಕು ದಿಕ್ಕು ತೋಚ್ತಾ ಇಲ್ಲ. ವಶಯಿತುಮಿವ ಕಾಂತಂ, ಅಂತಹ ಹೆಣ್ಣು ಮಕ್ಕಳು ಕೃಷ್ಣನನ್ನು ವಶ ಮಾಡಿಕೊಳ್ಳಬೇಕು. ಯಾರವನು? ಯೋಗಿ ಪೂಗೈಕ ಚಿಂತ್ಯಂ, ಯೋಗಿಗಳ ಸಮೂಹದಿಂದ ಚಿಂತನೆ ಮಾಡಲಿಕ್ಕೆ ಯೋಗ್ಯನಾದ ಆ ಭಗವಂತನನ್ನು ವಶ ಮಾಡಿಕೊಳ್ಬೇಕು. ಯೋಗ ಅಂದರೆ ಉಪಾಯ. ಜೀವನದಲ್ಲಿ ಭಗವಂತನನ್ನು ಹೊಂದಲಿಕ್ಕೆ ಬೇಕಾದ ಎಲ್ಲ ಉಪಾಯಗಳನ್ನು ತಿಳಿದು ಕೇವಲ ಭಗವಂತನನ್ನೇ ಚಿಂತನೆ ಮಾಡುವಂತಹ, ಇಷ್ಟೆಲ್ಲ ಚಿಂತನೆ ಮಾಡುವವರಿಗೂ ಕೂಡ ಮಿಂಚಿನಂತೆ ಕಂಡು ಕಾಣದ ಹಾಗಿರುವ ಭಗವಂತನನ್ನು ಕಂಪ್ಲೀಟ್ ಕಂಟ್ರೋಲ್ ತಗೋಬೇಕು, ವಶ ಮಾಡ್ಕೊಂಡು ಬಿಡಬೇಕು ಅಂಥೇಳಿ ಇವರೇನು ಮಾಡ್ತಾ ಇದ್ದಾರೆ? ಮಧುರ ವಚನ ದಕ್ಷಾಹ, ಮಧುರ ವಚನ ದಕ್ಷಾಹ. ವಾದಿರಾಜರೆಷ್ಟು ಸುಲಲಿತವಾಗಿ ಹೇಳ್ತಾರೋ. ಅವರು ಮಾತಾಡೋದರಲ್ಲಿ ನಿಸ್ಸೀಮ್ರರು. ಯಾರು? ಹೆಣ್ಣು ಮಕ್ಕಳು. ಯಾವ ಥರ ಮಾತು? ಮಧುರ ವಚನ ದಕ್ಷ. ಕೇಳುವವರು ಕೇಳಿದ ಮಾತ್ರಕ್ಕೆ ವಶ ಆಗಿಬಿಡ್ಬೇಕು, ಆ ಥರ ಮಾತಾಡ್ತಾರೆ. ಭಗವಂತನನ್ನೇ ವಶ ಮಾಡಿಕೊಳ್ಳುವ ಸಾಮರ್ಥ್ಯ ಪಡೆದ ಮಾತು ಅವರ ಬಾಯಲ್ಲಿತ್ತನು. ಸುಮ್ಮನೆ ಒಂದು ಕಥೆ ನಿಮಗೆ ಹೇಳಬೇಕಂದ್ರೆ ನೋಡಿ, ಎಷ್ಟೋ ಪುರಾಣಗಳು ಕೇಳಿದಿರಿ ನೀವು. 84 ಲಕ್ಷ ಜನ್ಮಗಳು ಅಂತ. ಅದರಲ್ಲಿ 83,999 ಜೀವರಾಶಿಗಳಿಗೆ ಮಾತಿಲ್ಲ, ವಚನ ಅಂತಿಲ್ಲೇ ಇಲ್ಲ. ಇದೆಯಾ? ಯಾವುದಕ್ಕಾದರೂ ಮಾತಂತಿದೆಯಾ? ಅದಿರೋದು ಒಂದೇ ಪ್ರಾಣಿ. ಯಾವುದದು? ಮಧುರ ವಚನ ದಕ್ಷ. ದೇವರು ಕೊಟ್ಟಿರುವ ಅಪೂರ್ವವಾದ ಒಂದು ವಸ್ತು ನಮಗೆ ಮಾತು. ಅದನ್ನು ಮಧುರವಾಗಿ ಆಡಬೇಕಂತೆ. ಹೇಗಿರಬೇಕದು? ದೇವರನ್ನು ವಶ ಮಾಡಿಕೊಳ್ಳುವ ಹಾಗೆ ನಮ್ಮ ಮಾತುಗಳಿರ್ಬೇಕು. ತಾತ್ಪರ್ಯ ಇಷ್ಟೇ, ದೇವರು ನಾಲ್ಗೆ ಕೊಟ್ಟಿದ್ದಾನೆ, ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಲೂಸ್ ಟಾಕ್ಸ್ ಮಾತಾಡಬೇಡಿ, ಮಾತೇ ಆಡಬೇಡಿ ಇಂತೆ ಶಾಸ್ತ್ರ. ಅದಕ್ಕೆ ನನ್ನೊಬ್ಬನಿಗೆ ಮಾತಾಡಕ್ಕೆ ಬಿಟ್ಟು ನೀವೆಲ್ಲ ಸುಮ್ಮನೆ ನೀವೆಲ್ಲ ಸಾಧಕರು, ನೀವು ಮಾತೇ ಇಲ್ಲ. ಮಾತಿಗಿಂತಲೂ ಮೌನ ಭಾರೀ ದೊಡ್ಡದು. ಮಾತೇ ಆಡಬಾರ್ದಂತ. ಯಾಕಂದರೆ ಎಲ್ಲ ಮಾತುಗಳು ದೇವರನ್ನೇ ಹೇಳುತ್ತಂತೆ. ನಮಗೆ ಆ ಮಾತುಗಳ ಹಿನ್ನೆಲೆಯಲ್ಲಿರುವ ಭಗವಂತನ ಮಹಿಮೆ ಗೊತ್ತಿಲ್ಲದೆ ಇದ್ದ ಮೇಲೆ ಆ ಮಾತನ್ನು ಬಳಸುವ ಹಾಗಿಲ್ಲ. ನಾವು ದೇವರು ಕೊಟ್ಟ ಅಮೂಲ್ಯವಾದ ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದೀವಿ. ಯಾರಿಗೂ ಕೊಡದ ಮಾತನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅಂದರೆ ಯಾಕೆ ಕೊಟ್ಟಿದ್ದಾನೆ ಅಂದರೆ, ನಾ ಕೊಟ್ಟ ಮಾತಿಂದ ನನ್ನನ್ನು ವಶ ಮಾಡಿಕೊಳ್ಳಿ. ಅರ್ಥ ಏನು ಗೊತ್ತಾ? ನಿತ್ಯದಲ್ಲಿ ಪಾರಾಯಣ ಮಾಡಿ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ರಾಯರ ಸ್ತೋತ್ರ, ತಾತ್ಪರ್ಯ ನಿರ್ಣಯ, ಏನಾದರೂ ಒಂದು ಪಾರಾಯಣ ಮಾಡಿ ನನ್ನನ್ನು ಒಲಿಸಿಕೊಳ್ಳುವ ಮಾತುಗಳು. ಅದರಲ್ಲಿ ದಕ್ಷತೆಯನ್ನು ಸಂಪಾದನೆ ಮಾಡಿ ಇವರು ಮಾಡಿದ್ರು. ಮಧುರ ವಚನ ದಕ್ಷಾ ತಂ ಜಗುಸ್ತಾ ಪರೋಕ್ಷಂ. ಆ ಕೃಷ್ಣನನ್ನು ಕಣ್ಣಿಗೆ ಕಾಣುವಂತೆ ಮಾಡಿಕೊಳ್ಳಬೇಕು. ಅವನೀಗ ಅಪರೋಕ್ಷನಾಗಿದ್ದಾನೆ, ಕಣ್ಣಿಗೆ ಕಾಣ್ತಾ ಇಲ್ಲ. ಅಕ್ಷ ಇಂದ್ರಿಯಗಳು. ಅಕ್ಷಿ ಅಂದರೆ ಕಣ್ಣು. ಇಂದ್ರಿಯಗಳಿಗೆ ಕಾಣ್ತಿಲ್ಲ, ಮುಟ್ಟೋಣ ಸಿಗುತ್ತಿಲ್ಲ, ನೋಡೋಣ ಕಣ್ಣಿಗೆ ಕಾಣ್ತಿಲ್ಲ. ಅವನು ಮುಟ್ಟಕ್ಕೆ ಸಿಗಬೇಕು, ನೋಡಕ್ಕೆ ಸಿಗಬೇಕು, ಅವನ ಮಾತು ನಮ್ಮ ಕಿವಿಗೆ ಬೀಳಬೇಕು. ಹಾಗಾದರೆ ಅವನು ವಶ ಮಾಡಿಕೊಳ್ಬೇಕು. ಹಾಗಾದ್ರೆ ಸ್ತೋತ್ರ ಮಾಡೋಣ ಅಂತ ಅವ ಸ್ತೋತ್ರ ಮಾಡ್ತಾ ಇದ್ದ. ಹೆಣ್ಣುಮಕ್ಕಳು ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ. ಇದರಲ್ಲಿ ನಮ್ಗೆ ಇನ್ನೊಂದು ಕಥೆ, ನಮ್ಗೆ ಇನ್ನೊಂದು ಸಂದೇಶ ಏನಂದರೆ, ಈ ಹೆಣ್ಣು ಮಕ್ಕಳೆಲ್ಲ ಹುಡುಕಿ ಹುಡುಕಿ ಸಾಕಾಯ್ತಂತೆ, ಕೂತ್ಕೊಂಡ್ರಂತೆ, ಆಗ ಸ್ತೋತ್ರ ಮಾಡಿದ್ರು.
ಇನ್ನು ಕೆಲವರು ನಮ್ಮ ಪಕ್ಕದಲ್ಲೇ ದೇವರಿದ್ದಾನೆ, ಸಮಮುದಿತ ವಿಮೋಹಾವಸ್ಥಯ ಕ್ವಾಪಿ ಮುಗ್ಧ. ದೇವರು ಎಲ್ಲೋ ಇದ್ದಾನೆ ಅಂತ ಯಾಕೆ ಹೋಗೋದು? ನಮ್ಮ ಪಕ್ಕದಲ್ಲೇ ಇರೋನ್ನ ದೇವ್ರ ಸ್ತೋತ್ರ ಮಾಡಲ್ಲ, ಮಾಡೋಣ. ಕಾಣದ ಕೃಷ್ಣ ಕಾಣ್ತಾನೆ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ದೇವರಿಗೆ ಸಪ್ರೇಟ್ ಮನೆ ಅಂತ ಇಲ್ಲ. ದೇವರು ಏನು ಮಾಡಿದ್ದಾನೆ ಅಂದರೆ ಎಲ್ಲ ಪ್ರಾಣಿಗಳ ಹೃದಯವನ್ನೇ ತನ್ನ ಮನೆಯನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಆತ್ಮವತ್ ಸರ್ವಭೂತಾನಾಂ, ಎಲ್ಲ ದೇಹ ಧಾರಣೆ ಮಾಡಿದವರ ದೇಹ ಗುಹೆ, ಹೃದಯ ಗುಹೆ, ಅದು ಭಗವಂತನ ಅರಮನೆ. ನಾವು ಸ್ತೋತ್ರ ಮಾಡಿದ್ರೆ ಅವನು ಕೇಳುತ್ತೆ. ಸುಮ್ಮನೆ ಊರೆಲ್ಲ ತಿರುಗೋದು ಯಾಕೆ? ಕೂತು ಸ್ತೋತ್ರ ಮಾಡೋಣ. ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು, ದುಃಖವಲ್ಲದೆ ಲೇಷ ಭಕ್ತಿ ದೊರಕದೋ. ಯಾಕೆ ಸುಮ್ಮನೆ ತಿರುಗಬೇಕ್ರಿ? ಕೂತು ಪಾರಾಯಣ ಮಾಡೋಣ ಅಂದ್ಕೊಂಡು ಅವ್ರು ಪಾರಾಯಣ ಮಾಡಿದ್ರು. ಇದು ನಮಗೇನು ಕಥೆ ಅಂದರೆ, ನಮ್ಮಲ್ಲಿ 2 ಥರ ಜನ. ಅವು ಟ್ರಾನ್ಸ್ಫರ್ ಆಗಿ ಸಾಕಾಗಿ ಕೆಲಸ ಮಾಡಿ ಸುಸ್ತಾಗಿ ಒಂದು ಕಡೆ ಕೂತಿರ್ತಾರೆ. ಶ್ರಾಂತ ಅಂದರೆ ಸುಸ್ತು, ಸಾಕಾಯ್ತು ಅಂತಿರ್ತಿರಲ್ಲ. ಸುಮ್ಮನೆ ಸಾಕಾಯಿತು ಅನ್ಬೇಡಿ. ಸಾಕಾಯಿತು ಅಂದಾಗಲೇ ದೇವರು ಬೇಕಾಯಿತು ಆಗಬೇಕು. ದೇವರ ಸ್ತೋತ್ರವನ್ನು ಮಾಡಿ, ನಿಮಗೆ ಪುರುಸೊತ್ತು ಸಿಕ್ಕಾಗ, ರಿಟೈರ್ ಆಯಿತಾ, ಇನ್ನು ಆರಾಮಾಗಿದ್ದೀರಾ, ಇನ್ನಾದರೂ ಪಾರಾಯಣ ಶುರು ಮಾಡ್ಕೊಳ್ಳಿ. ಎಲ್ಲೋ ಇದ್ದಾನೆ ಅಂತ ಹುಡುಕೊಂಡು ಹೋಗಬೇಡಿ, ಹೃದಯದ ಒಳಗೆ ಇದ್ದಾನೆ, ಅವನು ಕೇಳಿಸ್ಕೊಳ್ತಾನೆ ಅಂತ ತಿಳಿಸ್ಕೊಡ್ತಾ, ಯಾರು ಭಗವಂತನನ್ನು ಸ್ತೋತ್ರ ಮಾಡಿ ವಶ ಮಾಡಿಕೊಳ್ತಾರೆ ಅವರಿಗೆ ಭಗವಂತ ಕಾಣ್ತಾನೆ ಅನ್ನುವ ಮಾತನ್ನು ತಿಳಿಸ್ತಾ ಇದ್ದಾರೆ. ರೋಮಣ ಹರ್ಷಣಕಾರಿಣೀ ಶ್ರವಣತಃ ಪಾಪೌಘ ವಿದ್ವಂಸಿನಿ ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತ ಸುರಮಂಡಲೀಷು ಮಹಿತಃ ಸರ್ಗಶ್ಚ ಷಷ್ಠೋ ಮುದಾಂ. ಯಾವಾಗಲೂ ಕೃಷ್ಣನ ಕಥೆ ಕೇಳುವಾಗ ನಾವು ಬರೀ ಬಂದು ಕೂತ್ರೆ ಸಾಲದು, ನಮ್ಮ ಒಟ್ಟಿಗೆ ಏನು ತರದಿದ್ರೂ ಪರವಾಗಿಲ್ಲ, ನಮ್ಮ ಮನಸ್ಸು ತಂದಿರಬೇಕಂತ. ಕೆಲವರೇನೋ ಅದು ಬಿಟ್ಟು ಬಂದೆ ಇದು ಬಿಟ್ಟು ಬಂದೆ, ಅದೇನು ದೊಡ್ಡದಿಲ್ಲ ರೀ. ಮನಸ್ಸೇ ಬಿಟ್ಟು ಬಂದುಬಿಟ್ಟಿದ್ರೆ ಪುರಾಣ ಕೇಳಿ ಏನು ಪ್ರಯೋಜನ? ಯಾರು ನಿಜವಾಗಿ ದೇವರ ಕಥೆ ಕೇಳುವಾಗ ಇನ್ನೊಂದರ ಚಿಂತೆ ಮಾಡೋಲ್ಲ, ಅವರಿಗೆ ಮಾತ್ರ ಕೃಷ್ಣ ಕಥೆ ಕೇಳುವಾಗ ಏನು ಆನಂದ ಆಗಬೇಕೋ ಆನಂದದ ಅನುಭವವನ್ನು ಆ ಭಗವಂತ ತಂದು ಕೊಡ್ತಾನೆ. ಪುರಾಣ ಕೇಳಿದವ್ರಿಗೆಲ್ಲ ಆನಂದ ಆಗಬೇಕಂತಿಲ್ಲ. ಯಾಕಾಗಲ್ಲ ಅಂದರೆ ಅವರೇನೋ ಕೂತಿರ್ತಾರೆ, ಅವ್ರ ಮನಸ್ಸು ಕೂತಿರಲ್ಲ. ಅವ್ರ ಮನಸ್ಸು ಬ್ಯುಸಿ ಶೆಡ್ಯೂಲ್. ಅದು ಏನೋ ಯಾರೋ ಹೇಳಿರ್ತಾರೆ, ಹಾಳಾಗಿ ಹೋಗಲಿ ಒಂದು ಅರ್ಧ ಗಂಟೆ ಅಂತ ಬಂದಿರ್ತಾರೆ. ಅದೇ ಅಲ್ಲ ಕೆಲಸ. ಕೃಷ್ಣ ಅವರಿಗೆ ಅನುಭವಕ್ಕೆ ತಂದುಕೊಡಲ್ಲ. ನಂದ ತನೆಯ ಗೋವಿಂದನ ಮಧುರವಾದ ಮಿಠಾಯಿ ರೋಗ ಇಲ್ಲದವರ ನಾಲಿಗೆಗೆ ಮಾತ್ರ ಸಾರು ಮಿಠಾಯಿ ರುಚಿಸುವಂತೆ, ಚಿಂತೆ ಇಲ್ಲದ ಮನಸ್ಸಿಗೆ ಮಾತ್ರ ರುಚಿಸುವಂಥದ್ದು ಕೃಷ್ಣ ಕಥೆ. ಅದು ಮತ್ತು ಪುರಾಣದಲ್ಲಿ ಹೇಳುವಂಥದ್ದು ಅಲ್ಲ ರೀ, ನಿಮ್ಮ ಅನುಭವಕ್ಕೆ ಬರಬೇಕದು. ಆಗ ಹೇಗಾಗತ್ತೆ ಅಂದರೆ ರೋಮಣ ಹರ್ಷಣಕಾರಿಣಿ. ನಿಜವಾಗಿ ನೀವು ದೇವ್ರ ಕಥೆ ಕೇಳ್ತಾ ಇದ್ದೀರಿ, ನಿಮಗೆ ಆನಂದ ಆಗ್ತಾ ಇದೆ ಅಂದರೆ ಮೈ ಕೂದಲು ನಿಮಿರಿ ನಿಲ್ಲಬೇಕಂತೆ. ಆಚಾರ್ಯ ನಮಗೇನು ಹಾಗಾಗ್ತಾ ಇಲ್ಲ, ನಾಳೇನು ಬರೋಣೋ ಬೇಡವೋ. 1 ದಿನ 2 ದಿನ ಕೇಳಿದವ್ರಿಗೆಲ್ಲ ಆಗಲ್ಲ ರೀ. ಹಾಲು ಉಕ್ಕು ಬಂದ ಮೇಲೆ ಇಳಿಸ್ಬೇಕು, ಒಲೆ ಮೇಲೆ ಇಡೋದು ಇಳಿಸೋದು ಅದಾಗತ್ತಾ? ತುಂಬ ಹೊತ್ತಿಡಬೇಕು. ಅದು ಉಕ್ಕು ಬರಬೇಕಂದ್ರೆ ಟೈಮ್ ಬೇಕದು. ಸುಮ್ಮನೆ 1 ನಿಮಿಷ ಅಗ್ಗಿಷ್ಟಿಗೆ ಮೇಲೆ ಇಡೋದೋ ಇಳಿಸೋದೋ, ಸ್ಟವ್ ಮೇಲೆ ಇಡೋ ಹಾಗೆಲ್ಲ ಆಗಲ್ಲ. ಒಂದು 10 ನಿಮಿಷ 20 ನಿಮಿಷ ಅದೆಷ್ಟೊತ್ತು ಬೇಕೋ ಇಟ್ಟರೆ ಚೆನ್ನಾಗಿ ಅದು ಕಾದ ಮೇಲೆ ಬರಬೇಕು. ಆನಂದ ಉಕ್ಕಬೇಕು. ಅದು 1 ನಿಮಿಷಕ್ಕೆ 1 ಜನ್ಮಕ್ಕೆ ಉಕ್ಕುವಂಥದ್ದಲ್ಲ, ಅನಂತ ಜನ್ಮಗಳ ಸಾಧನೆ ಬೇಕು.
ಸಾಧನೆಯಿಂದ ಪರಿಪಕ್ವವಾದವ ಪರಿಶುದ್ಧವಾದ ಮನಸ್ಸಿನಿಂದ ಪರಮಾತ್ಮನ ಕಥೆಯನ್ನು ಕೇಳಿದ ಅಂತಾದರೆ ಅವನಿಗೆ ಹೊರಗಿನ 2 ಲಕ್ಷಣವನ್ನು ಹೇಳ್ತಾರೆ. ಅವನ ಕಣ್ಣಲ್ಲಿ ನೀರು ತುಂಬಿ ಬರುತ್ತಂತೆ, ಧಾರಾಕಾರವಾಗಿ ಬರುತ್ತಂತೆ, ಮೈ ರೋಮಾಂಚನ ಆಗುತ್ತೆ. 2 ಆಗಲ್ಲ ಆಚಾರ್ಯ, ನಮಗೇನೋ ಆಗ್ತಾ ಇಲ್ಲಪ್ಪ, ಬರೋಣೋ ಬೇಡವೋ ಕೇಳಬೇಡಿ ಬನ್ನಿ. ಯಾಕೆ ಗೊತ್ತಾ, ವಾದಿರಾಜರು ಇನ್ನೊಂದು ಮುಂದೆ ಹೇಳ್ತಾರೆ, ಶ್ರವಣತಃ ಪಾಪೌಗ ವಿಧ್ವಂಸಿನಿ. ನಿಮಗೆ ರೋಮಾಂಚನ ಆಗ್ತಿಲ್ಲ, ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿಲ್ಲ, ಅದೀಗೆ ಅರ್ಜೆಂಟಿಗೆ ಬರಲ್ಲ. ಮತ್ತು ಈಗ ಕೇಳ್ತಾ ಇದ್ದೀರಲ್ಲ, ತಿಳಿಯದೋ ತಿಳಿದೋ ಮಾಡಿದ ಎಲ್ಲ ಪಾಪಗಳ ಪರಿಹಾರ ದೇವರ ಕಥೆ ಕೇಳೋದ್ರಿಂದ ಆಗುತ್ತೆ. ಇದೊಂಥರ ಶಬ್ದ ಚಿಕಿತ್ಸೆ. ಇದು ಸಾಧು ಶಬ್ದಗಳು, ಭಗವಂತನ ವರ್ಣನೆ ಮಾಡುವ ಶಬ್ದಗಳನ್ನು ಕಿವಿಗಳಿಂದ ಕೇಳ್ತಾ ಇದ್ರೇ ಮೈ ಮನಸ್ಸು ಮಾತಿಗೆ ಅಂಟಿದ ಪಾಪವನ್ನು ಕಳೆಯುವ ತಾಕತ್ತು ಆ ಶಬ್ದಗಳಿಗಿದೆಯಂತೆ. ಸುಮ್ಮನೆ ನಿಮಗೆ ಹೇಳ್ತೇನೆ, ಇದಕ್ಕೆ ಸಂಬಂಧ ಇಲ್ಲ. ನೀವು ಮನೆ ಮುಂದೆ ಏನೋ ಒಂದು ಸಂಡಿಗೆ ಗಿಣಿಗೆ ಒಣಗಿ ಹಾಕಿರ್ತೀರಿ, ಕಾಗೆ ಬರ್ತಾ ಇರುತ್ತೆ, ನೀವು ಕೂತ ಕಡೆನೇ ಉಶ್ ಅಂದರೆ ಸಾಕು. ಆ ಶಬ್ದಕ್ಕೆ ಏನು ತಾಕತ್ತಿದೆ ಅಂದರೆ ಕೂತ ಕಾಗೆಯನ್ನು ಓಡಿಸುವ ತಾಕತ್ತಿದೆ ಅಲ್ಲ, ಹಾಗೆ ಈ ಶಬ್ದಕ್ಕೆ ಯಾವ ತಾಕತ್ತಿದೆ ಅಂದರೆ ನಿಮ್ಮ ದೇಹ ಅನ್ನುವ ವೃಕ್ಷಕ್ಕೆ ಅಂಟಿಕೊಂಡ ಕಾಗೆಗಳೆಂಬ ಪಾಪಗಳು ಹಾರಿ ಹೋಗಿಸುವ ತಾಕತ್ತು ಈ ಶಬ್ದಕ್ಕಿದೆಯಂತೆ. ಅದಕ್ಕೆ ದೇವರ ಕತೆ ಕೇಳಿ. ಕೆಲವರು ಏನಂದರೆ ನಮಗೇನು ಅರ್ಥನೇ ಆಗಲ್ಲ, ನಿಮಗೆ ಅರ್ಥ ಆಗಲಿ ಅಂತ ಅವ್ರು ಮಾಡಲಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯೋಗ್ಯತೆ ಬೇಕು. ಕೆಲವ್ರಿಗೆ ಅರ್ಥ ಆಗದಿದ್ದರೂ ಕೇಳ್ತಿರ್ತಾರೆ. ಕೆಲವ್ರದ್ದು ಒಳ್ಳೆ ಸಂಗೀತ ಕಚೇರಿ ಇದ್ದರೆ ಅವ್ರದ್ದು ಯಾವ ರಾಗದಲ್ಲಿ ಹೇಳ್ತಾ ಇದ್ದಾರೆ ಅದೇನು ತಾಳ ಗೊತ್ತಿಲ್ಲದೆ ಇದ್ದರೂ ಹೀಗೆ ಕೇಳ್ತಿರ್ತೀರಿ, ಅದು ಕೇಳುವಾಗೆ ಆನಂದ ಆಗುತ್ತೆ. ಶ್ರವಣತ ಪಾಪೌಗ ವಿಧ್ವಂಸಿನಿ. ಅಷ್ಟೇ ಅಲ್ಲ, ಅನುಚಿಂತನೆ ಅಂತ ಇನ್ನೊಂದು. ನೀವು ಕತೆ ಕೇಳ್ಕೊಂಡು ಮನೆಗೆ ಹೋಗ್ಬಿಟ್ರೆ ಸಾಲದಂತ, ಮನೆಗೆ ಹೋದ ಮೇಲೆ ಏನು ಕೇಳಿದೆ ಅಂತ ಮೆಲ್ಕಾಗ್ತಾ ನಿದ್ದೆ ಮಾಡಬೇಕು. ನಮಗೆ ದಿನದ ಕೊನೆ ಹೇಗಾಗಬೇಕಂದ್ರೆ ದೇವ್ರ ಕತೆ ಚಿಂತನೆ ಮಾಡ್ತಾ ನಿದ್ದೆ ಬಂದ್ಬಿಡ್ಬೇಕು. ಕೆಲವ್ರು ಯಾವುದೋ ಕೆಟ್ಟ ಸೀರಿಯಲ್ ನೋಡ್ತಾ, ಅದು ಎಂಡು ಹಾಗೆ ಇರುತ್ತೆ, ಜೋರಾಗಿ ಹೊಟ್ಟೆಗೆ ಚಾಕು ಹಾಕಬೇಕು, ದಿ ಎಂಡ್ ಅಂತ, ಅದನ್ನೇ ನೋಡ್ಕೊಂಡು ನೀವು ಮಲಗಬೇಕು. ಇವನಿಗೆ ಸ್ವಪ್ನದಲ್ಲಿ ಯಾರೋ ಚಾಕು ಹಾಕ್ಬೇಕು. ಅದು ಮಾಡಬಾರ್ದು. ನಿಮಗೆ ಏಳುವಾಗ ಮಲಗುವಾಗ ಇಂಥದ್ದು ಬೇಡ. ದೇವರ ಕತೆ ಚಿಂತನೆ ಮಾಡ್ತಾ ಮಲಗಬೇಕು. ಯಾರು ಭಗವಂತನ ಕಥೆಯನ್ನು ಪ್ರೀತಿಯಿಂದ ಚಿಂತನೆ ಮಾಡ್ತಾರೆ ಅವರಿಗೆ ವಿಚಿತ್ರವಾದ ನಿರ್ದುಷ್ಟವಾದ ಯಥಾರ್ಥವಾದ ಜ್ಞಾನ ಅವರಿಗೆ ಬರುತ್ತೆ. ನಾನು ಹೇಳಿದ್ದು ಇನ್ಫಾರ್ಮೇಷನ್, ನಿಮಗೆ ಬರಬೇಕಾದ್ದು ನಾಲೆಡ್ಜ್. ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಭಾಗವತದಲ್ಲಿ ಮತ್ತು ಮಹಾಭಾರತದಲ್ಲಿ ರುಕ್ಮಿಣೀಶಿ ವಿಜಯ ಹೇಳಿದ್ದು ನೀವು ಕೇಳ್ತಾ ಇದ್ದೀರಿ ನನ್ನ ಬಾಯಿಂದ, ನಿಮ್ಮ ಕಿವಿಯಿಂದ. ಆದರೆ ನಿಮ್ಮ ತಲೆಗೆ ಬರಬೇಕಾದ್ದು ಭಗವಂತನ ಅರಿವು, ತತ್ವಜ್ಞಾನ. ಅದು ಬರಬೇಕಂದ್ರೆ ಕೇಳಿದ ಕಥೆಯನ್ನು ಮನೆಗೆ ಹೋಗಿ ಮತ್ತೆ ಚಿಂತನೆ ಮಾಡಬೇಕು. 7ರಿಂದ 8 ಕೇಳಿದ್ವಿ, 8, 5ಕ್ಕೆ ಹೇಳಿದ್ದೆಲ್ಲ ಮರ್ತೋಯ್ತಂದರೆ ಗೋವಿಂದ, ಪ್ರಯೋಜನ. ಅಂತಹ ಅತ್ಯದ್ಭುತವಾದ ರುಕ್ಮಿಣೀಶ ವಿಜಯವನ್ನು ವಾದಿರಾಜ ಶ್ರೀಮಚ್ಚರಣರು ಸಂತೋಷದಿಂದ 6 ಸರ್ಗಗಳ ಕಥೆಯನ್ನು ಹೇಳ್ತಾ 7ನೇ ಸರ್ಗದಲ್ಲಿ ಗೋಪಿಕಾಸ್ತ್ರೀಯರು ಕೃಷ್ಣನಿಗಾಗಿ ಹೇಗೆ ಹುಡುಕಿದ್ರು, ಏನೆಲ್ಲ ಪರಿತಪಿಸಿದ್ದಾರೆ. ಯದುಕುಲ ತಿಲಕ ಗತೋಸ್ಮಾನ್ ಧೈರ್ಯ ಮಾತ್ರೇಣ ಹಿತ್ವಾ ತ್ಯಜಸಿ ಕತಮಯಾಂಚ ಪ್ರಾಪ್ತ ಸಂಗಂ ನ ಚೇತ್ವಂ ತದಿದಮುಚಿತಮಸ್ಯ ಶ್ರೀಭೃತೋ ಯತ್ ಸಮರ್ಥ ಚರಣಕಮಲಧೂಲಿಸ್ತನ್ವಿ ತನ್ವೀಂ ವಿಧಾತುಂ. ಅವರು ಕಾಡಿನಲ್ಲಿ ಕೃಷ್ಣನನ್ನು ಹುಡುಕ್ತಾ ಶ್ರಾಂತರಾಗಿ ಪರಿಶ್ರಾಂತರಾಗಿ ಒಂದು ಕಡೆ ಕೂತು ಕೃಷ್ಣನನ್ನು ವಶ ಮಾಡಿಕೊಳ್ಬೇಕು ಅಂತ ಕಾಯಿಕವಾದ ಕರ್ಮ ಮುಗಿತು. ಈಗ ವಾಚನಿಕವಾದ ಸ್ತೋತ್ರದಿಂದ ಭಗವಂತನ ಒಲಿಸ್ಕೊಳ್ಳಿಕ್ಕೆ ದೇವರನ್ನು ಕೊಂಡಾಡ್ತಾ ಇದ್ದಾರೆ. ಅವರಂತಾರೆ, ಕೃಷ್ಣ ನೀನು ನಮ್ಮನ್ನು ಬಿಟ್ಟು ಹೋಗಿದ್ದು ಯಾಕೆ ಅಂತ ಈಗ ಗೊತ್ತಾಯಿತು ಅಂತ. ಯಾಕೆ? ನಾಳೆ ಹೇಳ್ತೀನಿ ಅಂತ. ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.